ಹಾಯ್ ಮಕ್ಕಳೇ, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ರಾಕೇಶ್ ಸರ್. ಎಲ್ರಿಗೂ ಅಕ್ಷರ್ ಕ್ರಿಯೇಷನ್ಗೆ ಸ್ವಾಗತ ಸುಸ್ವಾಗತ. ಮಕ್ಕಳೇ, ಕಳೆದ ವಿಡಿಯೋನಲ್ಲಿ ದ್ವಿತೀಯ PUC ಇತಿಹಾಸ ವಿಷಯಕ್ಕೆ ಸಂಬಂಧಿಸಿದ ಹಾಗೆ ಜೈನ ಧರ್ಮ ಮತ್ತು ಜೈನ ಧರ್ಮದ 24ನೇ ತೀರ್ಥಂಕರಾದಂತಹ ಮಹಾವೀರ ಮತ್ತು ಅವನ ಬೋಧನೆಗಳು ಏನು, ಜೊತೆಗೆ ಈ ಜೈನ ಧರ್ಮದ ಪ್ರಸಾರದ ಬಗ್ಗೆ, ಅದರಲ್ಲಿರುವಂತಹ ಪಂಗಡಗಳ ಬಗ್ಗೆ ನಾವು ಕಳೆದ ತರಗತಿಯಲ್ಲಿ ತಿಳ್ಕೊಂಡಿದ್ವಿ. ಸೊ ಇವತ್ತು ಇನ್ನೊಂದು ಪ್ರಮುಖವಾದಂತಹ ಲೆಸನ್ನ ಇಟ್ಕೊಂಡು ನಿಮ್ಮ ಮುಂದೆ ಬಂದಿದ್ದೇನೆ. ಸೊ ಅದೇ ಈ ಗೌತಮ ಬುದ್ಧನ ಕುರಿತು. ಸೊ ನಾನು ಇದಾಗಲೇ ಹೇಳಿದ್ದೆ, ಕಳೆದ ವಿಡಿಯೋನಲ್ಲೇ ಹೇಳಿದ್ದೆ, ಈ ಜೈನ ಧರ್ಮದ ಪ್ರವರ್ತಕನಾದಂತಹ ಮಹಾವೀರ ಮತ್ತು ಬೌದ್ಧ ಧರ್ಮದ ಪ್ರವರ್ತಕರಾದಂತಹ ಗೌತಮ ಬುದ್ಧ, ಇವರಿಬ್ಬರಲ್ಲಿ ಒಬ್ಬರ ಜೀವನ ಮತ್ತು ಬೋಧನೆ ಬಗ್ಗೆ ಎಕ್ಸಾಮ್ನಲ್ಲಿ ಖಂಡಿತ ಇದ್ದೇ ಇರುತ್ತೆ ಅಂಥೇಳಿ. ಸೊ ಹಾಗಾಗಿ ಇದು ಕೂಡ ತುಂಬಾ ಇಂಪಾರ್ಟೆಂಟು ಅನ್ನೋದನ್ನು ಮೊದಲಿಗೆ ನಿಮಗೆ ತಿಳಿಪಡಿಸ್ತಾ, ಸೊ ಇವತ್ತು ಸಂಪೂರ್ಣವಾಗಿ ಗೌತಮ ಬುದ್ಧನ ಜೀವನ ಮತ್ತು ಬೋಧನೆಗಳು ಏನು ಅನ್ನೋದನ್ನು ತಿಳ್ಕೊಳ್ಳೋಣ. ಇದು ಕೂಡ 10 ಅಂಕದ ಪ್ರಶ್ನೆಗಳಿಗೆ ಸಂಬಂಧಿಸಿದಂಥ ಅತಿ ಪ್ರಮುಖ ಪ್ರಶ್ನೆ ಅಂಥೇಳಿ ಇದನ್ನು ಗುರುತಿಸ್ಬೋದು. ಸೊ ಹಾಗಾಗಿ ಎಲ್ಲರೂ ಕೂಡ ಆಸಕ್ತಿಯಿಂದ ಕೇಳಿ, ತುಂಬಾ ಈಸಿಯಾಗಿದೆ ಕೂಡ. ಸೊ ಹಾಗಾಗಿ ಇಲ್ಲಿ ಎಕ್ಸಾಮ್ನಲ್ಲಿ 10 ಅಂಕವನ್ನು ಗಳಿಸುವಂಥದ್ದು ಸುಲಭ ಅಂಥೇಳಿ ತೋರ್ಪಡಿಸ್ತಾ, ನಿಮಗೆ ಎಕ್ಸಾಮ್ನ ದೃಷ್ಟಿಯಿಂದ ಎಷ್ಟು ಬೇಕೋ ಅಷ್ಟನ್ನು ಅತ್ಯಂತ ಸಿಂಪ್ಲಿಫೈ ಮಾಡಿಕೊಂಡು ನಿಮಗೆ ಇಲ್ಲಿ ನೀಡುವಂತಹ ಪ್ರಯತ್ನವನ್ನು ಮಾಡಿದ್ದೇನೆ. ಸೊ ಎಲ್ಲರೂ ಕೂಡ ಇದನ್ನು ಬಳಸ್ಕೊಳ್ಳಿ ಅಂತೇಳಿ ಕೇಳ್ಕೊಳ್ತಾ, ನೇರವಾಗಿ ಗೌತಮ ಬುದ್ಧನ ಜೀವನ ಮತ್ತು ಬೋಧನೆಗಳು ಏನು ಅನ್ನೋದನ್ನು ತಿಳ್ಕೊಳ್ಳುವಂತಹ ಪ್ರಯತ್ನವನ್ನು ಮಾಡೋಣ ಮಕ್ಕಳು. ಎಸ್, ಸೊ ನಮಗಿದಾಗಲೇ ಗೊತ್ತು, ಗೌತಮ ಬುದ್ಧ ಈ ಬೌದ್ಧ ಧರ್ಮದ ಸ್ಥಾಪಕ ಅನ್ನುವಂಥದ್ದು ಅಲ್ವಾ. ಸೊ ಹಾಗಾದರೆ ಅವನ ಅರ್ಲಿ ಲೈಫ್ ಹೇಗಿತ್ತು ಅನ್ನೋದನ್ನು ಫಸ್ಟಿಗೆ ತಿಳ್ಕೊಳ್ಬೇಕು. ಫಸ್ಟ್ಲಿ ವಿ ವಾಂಟ್ ಟು ಲರ್ನ್ ಅಬೌಟ್ ದ ಅರ್ಲಿ ಲೈಫ್ ಆಫ್ ಗೌತಮ ಬುದ್ಧ, ಬುದ್ಧನ ಆರಂಭಿಕ ಜೀವನ. ಸೊ ಜೀವನ ಹೇಗಿತ್ತು? ಎಸ್, ಸೊ ಗೌತಮ ಬುದ್ಧ, he was born at ಲುಂಬಿನಿ ಗಾರ್ಡನ್. ಲುಂಬಿನಿ ವನದಲ್ಲಿ ಈತನ ಜನ್ಮವಾಗುತ್ತೆ. ಸೊ ವೇರ್ ಇಸ್ ದಿಸ್? ಇಟ್ ಈಸ್ ಇನ್ ನೇಪಾಳ. ನೇಪಾಳದಲ್ಲಿ ಇರುವಂಥದ್ದು. ಸೊ ನೇಪಾಳದ ಲುಂಬಿನಿ ವನ ಎಂಬಲ್ಲಿ ಇವರು ಜನ್ಮ ತಾಳ್ತಾರೆ. ಗೌತಮ ಬುದ್ಧ ಹಿ ಬಾರ್ನ್ ಆಟ್ ಲುಂಬಿನಿ ಗಾರ್ಡನ್ ಆಟ್ ನೇಪಾಳದ ಲುಂಬಿನಿ ವನದಲ್ಲಿ ಜನ್ಮ ತಾಳ್ತಾರೆ. ಹಾಗಾದರೆ ಯಾವಾಗ ಜನ್ಮ ತಾಳ್ತಾರೆ ಅಂದರೆ, ಹಿ ವಾಸ್ ಬಾರ್ನ್ ಆನ್ 563 BCE. 563 BCE. ಸೊ ಇವರು ಕ್ರಿಸ್ತ ಶಕ ಪೂರ್ವ 563ರಲ್ಲಿ ಜನ್ಮ ತಾಳ್ತಾರೆ. ಓಕೆನಾ. ಗೌತಮ ಬುದ್ಧ ಹಿ ವಾಸ್ ಬಾರ್ನ್ ಇನ್ 563 BCE. ಗೌತಮ ಬುದ್ಧರು ಕ್ರಿಸ್ತಪೂರ್ವ 563ರಲ್ಲಿ ಇವರು ಜನ್ಮ ತಾಳ್ತಾರೆ. ಎಲ್ಲಿ ಜನ್ಮ ತಾಳ್ತಾರೆ? ಲುಂಬಿನಿ ವನ ಎಂಬಲ್ಲಿ, ನೇಪಾಳದ ಲುಂಬಿನಿ ವನ ಎಂಬಲ್ಲಿ ಅವರು ಜನ್ಮ ತಾಳ್ತಾರೆ. ಹಿ ವಾಸ್ ಬಾರ್ನ್ ಆಟ್ ಲುಂಬಿನಿ ಗಾರ್ಡನ್ ಇನ್ ನೇಪಾಳದ ಲುಂಬಿನಿ ವನದಲ್ಲಿ ಅವರು ಜನ್ಮ ತಾಳ್ತಾರೆ. ದೆನ್ ಸೊ ಇವರ ಮೂಲ ಹೆಸರೇ ಗೌತಮ ಬುದ್ಧ ಆಗಿತ್ತಾ? ಇಲ್ಲ. ಹಿಸ್ ಅರ್ಲಿ ನೇಮ್ ವಾಸ್ ಸಿದ್ಧಾರ್ಥ. ಇವರ ಆರಂಭಿಕ ಹೆಸರೇನಾಗಿತ್ತಪ್ಪ ಅಂದರೆ ಸಿದ್ಧಾರ್ಥ ಅಂಥೇಳಿ ಇವರನ್ನು ಕರೀಲಾಗ್ತಿತ್ತು. ಆರಂಭದ ಹೆಸರು ಏನೋ ಸಿದ್ಧಾರ್ಥ ಅಂಥೇಳಿ ಅವರನ್ನು ಕರೀತಾ ಇದ್ರು. ಹಿಸ್ ಅರ್ಲಿ ನೇಮ್ ವಾಸ್ ಸಿದ್ಧಾರ್ಥ. ಸಿದ್ಧಾರ್ಥ ಹೇಗೆ ಬುದ್ಧನಾದ ಅನ್ನೋದನ್ನು ನಾವು ನೆಕ್ಸ್ಟ್ ತಿಳ್ಕೊಳ್ತಾ ಹೋಗಬೇಕಾಗತ್ತೆ. ಓಕೆನಾ. ಸೊ ಅರ್ಲಿ ನೇಮ್ ಹಿ ಈಸ್ ಕಾಲಿಂಗ್ ಆಸ್ ಸಿದ್ಧಾರ್ಥ ಅಂಥೇಳಿ ಅವರನ್ನು ಕರೆಯಲಾಗ್ತಾಯಿತ್ತು. ಇವನ ಮೊದಲ ಹೆಸರೇನಾಗಿತ್ತು? ಸಿದ್ಧಾರ್ಥ. ಹಾಗಾದರೆ ಅವರ ತಂದೆ ತಾಯಿಗಳು ಯಾರು ಅಂದರೆ, ಹಿಸ್ ಪೇರೆಂಟ್ಸ್ ವರ್ ಶುದ್ಧೋಧನ ಆ್ಯಂಡ್ ಮಾಯಾದೇವಿ. ಶುದ್ಧೋಧನ ಮತ್ತು ಮಾಯಾದೇವಿ ಇವರ ತಂದೆ ತಾಯಿಗಳು.
ಓಕೆನಾ. ಹಿಸ್ ಪೇರೆಂಟ್ಸ್ ವರ್ ಶುದ್ಧೋಧನ ಆ್ಯಂಡ್ ಮಾಯಾದೇವಿ. ಶುದ್ಧೋಧನ ಆ್ಯಂಡ್ ಮಾಯಾದೇವಿ ವರ್ ದ ಪೇರೆಂಟ್ಸ್ ಆಫ್ ಸಿದ್ಧಾರ್ಥ ಆರ್ ಗೌತಮ ಬುದ್ಧ. ಗೌತಮ ಬುದ್ಧನ ತಂದೆ ತಾಯಿ ಯಾರು? ಶುದ್ಧೋಧನ ಮತ್ತು ಮಾಯಾದೇವಿ ಅನ್ನುವಂಥರು. ಸೊ ಈ ಶುದ್ಧೋಧನ ಯಾರು ಅಂದರೆ, ಶುದ್ಧೋಧನ ವಾಸ್ ದ ಚೀಫ್ ಆಫ್ ಶಾಕ್ಯ ಕ್ಲಾನ್ ಆಫ್ ಕಪಿಲಾವಸ್ತು. ಕಪಿಲಾವಸ್ತುವಿನ ಶಾಕ್ಯ ಕುಲದ ಮುಖಂಡ ಇವರು. ಇವರೊಬ್ಬರು ಶಾಕ್ಯ ಕುಲದ ಮುಖಂಡ. ಯಾರು ಇವರು? ಶುದ್ಧೋಧನ ಅನ್ನುವಂಥವರು ಯಾವ ಕುಲದ ಮುಖಂಡರಾಗಿದ್ದರು? ಶಾಕ್ಯ ಕುಲ. ಎಲ್ಲಿಯ ಶಾಕ್ಯ ಕುಲ? ಕಪಿಲಾವಸ್ತುವಿನ ಶಾಕ್ಯ ಕುಲದ ಮುಖಂಡರು ಇವರಾಗಿದ್ದರು. ಶುದ್ಧೋಧನ, ಹಿ ವಾಸ್ ದ ಚೀಫ್ ಆಫ್ ಶಾಕ್ಯ ಕ್ಲೈನ್ ಆಫ್ ಕಪಿಲಾವಸ್ತು. ಶಾಕ್ಯ ಕ್ಲೈನ್ ಆಫ್ ಕಪಿಲಾವಸ್ತು. ಕಪಿಲಾವಸ್ತುವಿನ ಶಾಕ್ಯ ಕುಲದ ಒಬ್ಬ ಮುಖಂಡರು ಯಾರಾಗಿದ್ರಪ್ಪ ಅಂದರೆ, ಇವರ ತಂದೆಯಾದಂತಹ ಶುದ್ಧೋಧನ ಆಗಿದ್ದರು. ಸೊ ಒಂದು ಬೇಜಾರಿನ ಸಂಗತಿ ಏನಪ್ಪ ಅಂದರೆ, ವೆನ್ ಹಿ ವಾಸ್ ಇನ್ 7 year ಏಜ್, ಅವರು 7 ವರ್ಷದ ವಯಸ್ಸಿನವರಾಗಿದ್ದಂತಹ ಸಂದರ್ಭದಲ್ಲಿ, ಯಾರು? ಬುದ್ಧ, ಇಟ್ ಮೀನ್ಸ್ ಸಿದ್ಧಾರ್ಥ 7 ವರ್ಷದವನು ಇದ್ದಂತಹ ಸಂದರ್ಭದಲ್ಲಿ, ವೆನ್ ಹಿ ವಾಸ್ ಎ 7 year old, ಹಿ ಲಾಸ್ಟ್ ಹಿಸ್ ಮದರ್. ತನ್ನ ತಾಯಿಯನ್ನು ಕಳೆದುಕೊಳ್ತಾರೆ. ತಾಯಿ ಮರಣ ಹೊಂದ್ತಾರೆ. ಇವರು 7 ವರ್ಷ ಇದ್ದಂತಹ ಸಂದರ್ಭದಲ್ಲಿ ಅವರ ತಾಯಿ ಮರಣ ಹೊಂದ್ತಾರೆ. ಸೊ ಮರಣ ಹೊಂದಿದರ ಪರಿಣಾಮವಾಗಿ ನಮಗೆ ಗೊತ್ತು, ಸೊ ತಾಯಿಯೇ ಬಾಲ್ಯದಲ್ಲಿ ಅವರನ್ನು ಪೋಷಿಸಬೇಕಾಗತ್ತೆ ಅಲ್ವಾ. ಸೊ ಹಾಗಾಗಿ ಅವರು ಯಾರ ಬಳಿಯಲ್ಲಿ ಬೆಳಿಬೇಕಾಗತ್ತಪ್ಪ ಅಂದರೆ, ಹಿ ಬ್ರಾಟ್ ಅಪ್ ಬೈ ಹಿಸ್ ಆಂಟ್ ಮಹಾಪ್ರಜಾಪತಿ ಗೌತಮಿ. ಹಾಗಾಗಿ ಇವರನ್ನು ಯಾರು ಸಾಕ್ತಾರಪ್ಪ ಅಂದರೆ, ಇವರ ಚಿಕ್ಕಮ್ಮ ಮಹಾಪ್ರಜಾಪತಿ ಗೌತಮಿಯ ಆಶ್ರಯದಲ್ಲಿ ಆತ ಬೆಳಿಬೇಕಾಗತ್ತೆ. ಮಹಾಪ್ರಜಾಪತಿ ಗೌತಮಿಯ ಆಶ್ರಯದಲ್ಲಿ ಅವರು ಬೆಳಿಬೇಕಾಗತ್ತೆ. ಯಾಕೆ? ಹಿ ಲಾಸ್ಟ್ ಹಿಸ್ ಮದರ್ ಇನ್ ಅರ್ಲಿ ಲೈಫ್. ಸೊ ಅವರ ಆರಂಭದ ಜೀವನದಲ್ಲಿನೇ ಅವರು ತಮ್ಮ ತಾಯಿಯನ್ನು ಕಳೆದುಕೊಳ್ಬೇಕಾಗತ್ತೆ. ಬಿಕಾಸ್ ಆಫ್ ದಟ್ ರೀಸನ್ ಹಿ ಬ್ರಾಟ್ ಅಪ್ ಬೈ ಹಿಸ್ ಆಂಟ್ ಮಹಾಪ್ರಜಾಪತಿ ಗೌತಮಿ ಎಂಬ ಚಿಕ್ಕಮ್ಮನಳ ಜೊತೆಯಲ್ಲಿ ಈತ ಬದುಕಬೇಕಾಗತ್ತೆ, ಅಥವಾ ಅವರು ಇವರನ್ನು ಸಾಕ್ತಾರೆ. ಓಕೆನಾ. ಸೊ ಅವರ ಪೋಷಣೆಗೆ ಈತ ಒಳಗಾಗ್ತಾನೆ. ಹಿ ಮ್ಯಾರಿಡ್ ಅಟ್ ದ ಏಜ್ ಆಫ್ 16. ಇವರಿಗೆ 16ನೇ ವಯಸ್ಸಿನಲ್ಲಿಯೇ ವಿವಾಹ ಮಾಡಲಾಗತ್ತೆ. 16ನೇ ವಯಸ್ಸಿನಲ್ಲಿಯೇ ಅವರಿಗೆ ವಿವಾಹ ಮಾಡಲಾಗತ್ತೆ. ಹಿ ಮ್ಯಾರಿಡ್ ಅಟ್ ದ ಏಜ್ ಆಫ್ 16. ವಿತ್ ಹೂಮ್, ಯಾರೊಂದಿಗೆ ಮದುವೆ ಆಗುತ್ತಪ್ಪ ಅಂದರೆ, ಯಶೋಧರ ಎಂಬುವಳೊಂದಿಗೆ ಮದುವೆ ಆಗುತ್ತೆ. ಯಶೋಧರ ಎಂಬುವರೊಂದಿಗೆ ಇವರು ವಿವಾಹ ಆಗ್ತಾರೆ. ಗೌತಮ ಬುದ್ಧ ಆ ಸಿದ್ಧಾರ್ಥ ಮ್ಯಾರಿಡ್ ಯಶೋಧರ ಅಟ್ ದ ಏಜ್ ಆಫ್ 16. ತಮ್ಮ 16ನೇ ವಯಸ್ಸಿನಲ್ಲಿ ಯಶೋಧರ ಎಂಬುವರೊಂದಿಗೆ ಅವರು ವಿವಾಹ ಆಗ್ತಾರೆ. ಗೌತಮ ಬುದ್ಧ ಮ್ಯಾರಿಡ್ ವಿತ್ ಯಶೋಧರ ಅಟ್ ದ ಏಜ್ ಆಫ್ 16. ಸೊ ಇವರಿಬ್ಬರಿಗೆ ಒಬ್ಬ ಗಂಡು ಮಗುವಿನ ಜನ್ಮವಾಗುತ್ತೆ. ಓಕೆನಾ. ಒನ್ ಸನ್ ವಾಸ್ ಬಾರ್ನ್ ಫಾರ್ ದೆಮ್. ಇವರಿಗೆ ಒಂದು ಗಂಡು ಮಗುವಿನ ಜನ್ಮವಾಗುತ್ತೆ. ಹಿ ನೇಮ್ಡ್ ಆ್ಯಸ್ ರಾಹುಲ. ಅವರಿಗೆ ರಾಹುಲ ಎಂಬಂತಹ ಹೆಸರನ್ನು ಇಡಲಾಗತ್ತೆ. ರಾಹುಲ ಎಂಬ ಹೆಸರನ್ನು ಅವರ ಮಗನಿಗೆ ಇಡಲಾಗತ್ತೆ. ಸೊ ಹಿ ಮ್ಯಾರಿಡ್ ಅಟ್ ದ ಏಜ್ ಆಫ್ 16 ವಿತ್ ಯಶೋಧರ ಆ್ಯಂಡ್ ಗಾಟ್ ಎ ಸನ್ ನೇಮ್ಡ್ ಆ್ಯಸ್ ರಾಹುಲ. ಅವರಿಗೆ ಒಂದು ಗಂಡು ಮಗುವಿನ ಜನ್ಮವಾಗುತ್ತೆ. ಆ ಮಗುವಿಗೆ ಏನಂತೇಳಿ ಹೆಸರಿಡಲಾಗುತ್ತೆ? ರಾಹುಲ ಎಂಬಂತಹ ಹೆಸರನ್ನು ಇಡಲಾಗತ್ತೆ. ಅಕಾರ್ಡಿಂಗ್ ಟು ದ ಜಾತಕ ಸ್ಟೋರಿ, ಜಾತಕ ಕಥೆಯ ಪ್ರಕಾರ, ಒಂದು ಜಾತಕ ಕಥೆಯ ಪ್ರಕಾರ ದೇರ್ ಈಸ್ ಒನ್ ಸ್ಟೋರಿ. ಅಲ್ಲೊಂದು ಕಥೆ ಇದೆ. ಏನಂತೇಳಿದೆಯಪ್ಪ ಅಂದರೆ, ಒನ್ ಈವ್ನಿಂಗ್, ಇಟ್ಸ್ ವೆರಿ ಇಂಪಾರ್ಟೆಂಟ್, ಹೌ ಸಿದ್ಧಾರ್ಥ ಬಿಕಮ್ ಬುದ್ಧ ಅನ್ನುವಂಥದ್ದು. ಹೇಗೆ ಸಿದ್ಧಾರ್ಥ ಬುದ್ಧನಾದ ಅನ್ನೋದಕ್ಕೆ ಇಲ್ಲಿನ ಹಿನ್ನೆಲೆಯನ್ನು ನಾವು ಗುರುತಿಸ್ಬೋದು. ಜಾತಕ ಕಥೆ ಒಂದು ಹೇಳುತ್ತೆ. ಏನಂತೇಳಿ ಹೇಳುತ್ತಪ್ಪ ಅಂದರೆ, ಜಾತಕ ಕಥೆ ಪ್ರಕಾರ
ಒಂದು ದಿನ ಒನ್ ಈವ್ನಿಂಗ್ ಸಿದ್ಧಾರ್ಥ ವಾಂಡರ್ಡ್ ಔಟ್ ಆಫ್ ದ ಪ್ಯಾಲೇಸ್. ಸೊ ಈಗಾಗಲೇ ಗೊತ್ತು, ಅವರು ಅರಮನೆಯಲ್ಲಿ ಜೀವನ ನಡೆಸ್ತಾ ಇದ್ರು. ಒಂದು ರಾಜ ಕುಟುಂಬಕ್ಕೆ ಸೇರಿದಂತಹ ವ್ಯಕ್ತಿ ಆಗಿದ್ದ ಅಲ್ವಾ. ಶಾಕ್ಯ ಕುಲದ ಮುಖಂಡನ ಮಗ ಆಗಿದ್ದರಿಂದಾಗಿ ಅರಮನೆಯಲ್ಲಿ ಐಷಾರಾಮಿಯಾದಂತಹ ಜೀವನವನ್ನು ನಡೆಸ್ತಾ ಇದ್ದಂಥವರು ಗೌತಮ ಬುದ್ಧರಾಗಿದ್ದರು ಅಥವಾ ಸಿದ್ಧಾರ್ಥ ಆಗಿದ್ದ. ಸೊ ಹೀಗಿದ್ದಂತಹ ಸಂದರ್ಭದಲ್ಲಿ ಒನ್ ಈವ್ನಿಂಗ್ ಸಿದ್ಧಾರ್ಥ ವಾಂಡರ್ಡ್ ಔಟ್ ಆಫ್ ದ ಪ್ಯಾಲೇಸ್. ಸೊ ಅರಮನೆಯಿಂದ ವಿಹಾರಕ್ಕೆ ಅಂಥೇಳಿ ಹೊರ ಬರ್ತಾರೆ. ಒಂದು ದಿನ ಸಂಜೆ ಅರಮನೆಯಿಂದ ವಿಹಾರಕ್ಕೆ ಅಂಥೇಳಿ ಹೊರ ಬರ್ತಾರೆ. ಸೊ ಒನ್ ಈವ್ನಿಂಗ್ ಸಿದ್ಧಾರ್ಥ ವಾಂಡರ್ಡ್ ಔಟ್ ಆಫ್ ದ ಪ್ಯಾಲೇಸ್ ಆ್ಯಂಡ್ ದೆನ್. ಸೊ ಆ ಸಂದರ್ಭದಲ್ಲಿ ಹೀ ಸಾ, ಅವರು ಏನನ್ನು ನೋಡ್ತಾರಪ್ಪ ಅಂದರೆ 4 ಪ್ರಮುಖವಾದಂತಹ ದೃಶ್ಯಗಳನ್ನು ನೋಡ್ತಾರೆ. ಹೀ ಸಾ 4 ಇಂಪಾರ್ಟೆಂಟ್ ಸೀನ್ ಔಟ್ ಆಫ್ ದ ಪ್ಯಾಲೇಸ್. ಸೊ ಅರಮನೆಯಿಂದ ಹೊರಬಂದಂತಹ ಸಂದರ್ಭದಲ್ಲಿ 4 ಪ್ರಮುಖವಾದಂತಹ ದೃಶ್ಯವನ್ನು ಅವರು ಕಾಣ್ತಾರೆ. ಸೊ ಹಾಗಾದರೆ ಯಾವೆಲ್ಲ ದೃಶ್ಯವನ್ನು ಅವರು ಕಂಡರು ಅಂದರೆ, ಹಿ ಸಾ ಎ ಓಲ್ಡ್ ಮ್ಯಾನ್, ಒಬ್ಬ ವೃದ್ಧನನ್ನು ಕಾಣ್ತಾರೆ. ಓಕೆನಾ. ಹಿ ಸಾ ಎ ಓಲ್ಡ್ ಮ್ಯಾನ್ ಆ್ಯಂಡ್ ದೆನ್ ಹಿ ಸಾ ಎ ಸಿಕ್ ಮ್ಯಾನ್, ಒಬ್ಬ ಕಾಯಿಲೆಯಿಂದ ಬಳಲ್ತಾ ಇದ್ದಂತಹ ರೋಗಿಯನ್ನು ಕಾಣ್ತಾರೆ. ಒಬ್ಬ ವೃದ್ಧನನ್ನು ಕಂಡರು. ಆ್ಯಂಡ್ ಆಲ್ಸೋ ಹಿ ಸಾ ಎ ಸಿಕ್ ಮ್ಯಾನ್, ಒಬ್ಬ ರೋಗಿಯನ್ನು ಕಂಡರು. ಆ್ಯಂಡ್ ದೆನ್ ಹಿ ಸಾ ಎ ಫನರಲ್ ಪ್ರೊಸೀಷನ್ ಅಂದರೆ ಈ ಮರಣ ಹೊಂದಿದ ನಂತರ ಏನು ಸಾವಿನ ಯಾತ್ರೆಯನ್ನು ಕೈಗೊಳ್ಳಲಾಗ್ತದೋ, ಅಂದರೆ ಈ ಶವಯಾತ್ರೆಯನ್ನು ಕೈಗೊಳ್ಳಾಗುತ್ತಲ್ವ. ಸೊ ಆ ಶವಯಾತ್ರೆಯನ್ನು ಇವರು ನೋಡ್ತಾರೆ. ಹಿ ಆಲ್ಸೋ ಸಾ ಎ ಫನರಲ್ ಪ್ರೊಸೀಷನ್, ಶವಯಾತ್ರೆಯನ್ನು ಆತ ನೋಡ್ತಾರೆ. ಅದರ ಜೊತೆಗೆ ಹಿ ಸಾ ಎ ಸೇಜ್, ಒಬ್ಬ ಸನ್ಯಾಸಿಯನ್ನು ಕೂಡ ಅವರು ನೋಡ್ತಾರೆ. ಸೊ ಲೈಕ್ ದಟ್ ಹಿ ಸಾ 4 ಇಂಪಾರ್ಟೆಂಟ್ ಸೀನ್ ವೆನ್ ಹಿ ವಾಂಡರ್ಡ್ ಔಟ್ ಆಫ್ ದ ಪ್ಯಾಲೇಸ್. ಸೊ ಯಾವಾಗ ಅವರು ಅರಮನೆಯಿಂದ ಹೊರಬಂದು ವಿಹಾರಕ್ಕಂತೇಳಿ ಬಂದಿದ್ರು, ಸೊ ಆ ಸಂದರ್ಭದಲ್ಲಿ ಈ 4 ಪ್ರಮುಖ ದೃಶ್ಯಗಳನ್ನು ಅವರು ಕಾಣ್ತಾರೆ. ಸೊ ಯಾವ್ಯಾವಲ್ಲ, ಹಿ ಸಾ ಎ ಓಲ್ಡ್ ಮ್ಯಾನ್, ಒಬ್ಬ ವೃದ್ಧನನ್ನು ಕಂಡರು. ಆ್ಯಂಡ್ ಹಿ ಸಾ ಎ ಸಿಕ್ ಮ್ಯಾನ್, ಒಬ್ಬ ರೋಗಿಯನ್ನು ಕಂಡರು. ಆ್ಯಂಡ್ ಆಲ್ಸೋ ಸಾ ಎ ಫನರಲ್ ಪ್ರೊಸೀಷನ್, ಶವಯಾತ್ರೆಯನ್ನು ಕಂಡರು. ಆ್ಯಂಡ್ ಆಲ್ಸೋ ಸಾ ಎ ಸೇಜ್, ಒಬ್ಬ ಸನ್ಯಾಸಿಯನ್ನು ಕೂಡ ಇವರು ಕಾಣ್ತಾರೆ. ಸೊ ಹೀಗೆ ಕಂಡಿದ್ದರ ಪರಿಣಾಮ ಏನಾಯ್ತಪ್ಪ ಅಂದರೆ, ಇನ್ ದ ಫಸ್ಟ್ 3 ಸೀನ್, ಮೊದಲ 3 ದೃಶ್ಯಗಳಲ್ಲಿ ಏನಿದೆಯೋ, ಇನ್ ದ ಫಸ್ಟ್ 2 ಸೀನ್ ಹಿ ಸಾ ಸಾರೋ, ಅವುಗಳಲ್ಲಿ ಆತ ದುಃಖವನ್ನು ಕಾಣ್ತಾನೆ. ಹಿ ಸಾ ಎ ಸಾರೋ ಇನ್ ದ ಫಸ್ಟ್ 3 ಸೀನ್. ವಿಚ್ ಆರ್ ದೋಸ್? ಅಲ್ಲಿ ವೃದ್ಧನನ್ನು ನೋಡ್ತಾನೆ. ಸೊ ಅವರಲ್ಲಿ ದುಃಖ ಇರುತ್ತೆ. ನಮಗೆ ಗೊತ್ತು, ವೃದ್ಧರು ಯಾವಾಗಲೂ ನರಳ್ತಾ ಇರ್ತಾರೆ, ಹೌದಲ್ವಾ. ಆ್ಯಂಡ್ ದೆನ್ ರೋಗಿಗಳು ಸಂತೋಷವಾಗಿರೋಕ್ಕೆ ಸಾಧ್ಯ ಇಲ್ಲ, ಅವರು ಕೂಡ ನರಳ್ತಾ ಇದ್ರು. ಆ್ಯಂಡ್ ದೆನ್ ಶವಯಾತ್ರೆ ನಡೀತಾ ಇತ್ತು. ದೇರ್ ಈಸ್ ಎ ಫನರಲ್ ಪ್ರೊಸೀಷನ್, ಇನ್ ದಟ್ ಆಲ್ಸೋ ಕ್ಯಾನ್ ಬಿ ಸೀನ್ ದ ಸಾರೋ, ಅಲ್ವಾ. ಸೊ ಅಲ್ಲೂ ಕೂಡ ದುಃಖ ಅನ್ನುವಂಥದ್ದಿತ್ತು. ಸೊ ಈ 3 ದೃಶ್ಯಗಳಲ್ಲಿ ದುಃಖವನ್ನು ಕಾಣ್ತಾನೆ ಯಾರು? ಸಿದ್ಧಾರ್ಥ. ಬಟ್ ಇನ್ ದ ಲಾಸ್ಟ್ ಸೀನ್ ಯಾವುದದು? ಹಿ ಆಲ್ಸೋ ಸಾ ಎ ಸೇಜ್. ಸೊ ಅಲ್ಲಿ ಕೊನೆಗೆ ಒಬ್ಬ ಸನ್ಯಾಸಿಯನ್ನೇನು ಕಾಣೋ, ಇಲ್ಲಿ ಹಿ ಸಾ ಎ ಹ್ಯಾಪಿನೆಸ್, ಸಂತೋಷವನ್ನು ನೋಡ್ದ. ಈ ದೃಶ್ಯದಲ್ಲಿ ಸಂತೋಷವನ್ನು ಗುರುತಿಸ್ದ. ಸನ್ಯಾಸಿ ಸಂತೋಷವಾಗಿರೋದು. ನಮಗೊತ್ತು, ಸನ್ಯಾಸಿ ಎಲ್ಲವನ್ನು ತ್ಯಾಗ ಮಾಡ್ತಾನೆ, ಮುಂದಿನರ ಬಗ್ಗೆ ಏನೂ ಯೋಚನೆ ಮಾಡೋದಿಲ್ಲ, ಯಾವುದೇ ದುಃಖ ಇರೋದಿಲ್ಲ, ಯಾವಾಗಲೂ ಕೂಡ ಸಂತೋಷವಾಗಿರುವಂಥವರೇ ಸನ್ಯಾಸಿಗಳು, ಅಲ್ವಾ. ದುಃಖವಾಗಿದ್ದರೆ ಅವರು ಸನ್ಯಾಸಿಗಳಾಗಕ್ಕೆ ಸಾಧ್ಯನೇ ಇಲ್ಲ. ಯಾಕಂದರೆ ಏನೆಲ್ಲವನ್ನು ತ್ಯಾಗ ಮಾಡಿರ್ತೀವೋ, ಎಲ್ಲವೂ ಬೇಕು ಅಂದಾಗಲೇ ನಮಗೆ ಏನಾಗುವಂಥದ್ದು, ಈ ಎಲ್ಲ ನೋವುಗಳು ಬರೋದು ನೆಕ್ಸ್ಟ್ ಗೊತ್ತಾಗುತ್ತೆ. ಸೊ ಹಾಗೆ ಈ ಸನ್ಯಾಸಿಯನ್ನು ನೋಡ್ತಾನೆ, ಸನ್ಯಾಸಿಯಲ್ಲಿ ಸಂತೋಷವನ್ನು ಗುರುತಿಸ್ತಾನೆ. ಸೊ ದಿಸ್ ಇನ್ಸಿಡೆಂಟ್
ದಿಸ್ ಇನ್ಸಿಡೆಂಟ್. ಸೊ ಈ ಸಂದರ್ಭ ಏನಿದೆಯಲ್ಲ, ಯಾವಾಗ ಇವನು ಸನ್ಯಾಸಿಯಲ್ಲಿ ಸಂತೋಷವನ್ನು ಕಂಡಲ್ಲ, ಇಟ್ ಟೋಟಲಿ ಎಫೆಕ್ಟೆಡ್ ಆನ್ ಹಿಮ್. ಇವನ ಮೇಲೆ ಅದು ಪ್ರಭಾವ ಬೀರುತ್ತೆ. ಇವನ ಮೇಲೆ ಅಂದರೆ ಯಾರ ಮೇಲೆ? ಸಿದ್ಧಾರ್ಥನ ಮೇಲೆ ಈ ಘಟನೆಗಳು ಪ್ರಭಾವ ಬೀರುತ್ತೆ. ಈ ಮೊದಲ 3ರಲ್ಲಿ ದುಃಖ ಇದೆ, ಈ ಕೊನೆಯ ದೃಶ್ಯ ಏನಿದೆಯೋ ಇದರಲ್ಲಿ ಸಂತೋಷ ಇದೆ ಅನ್ನುವಂಥದ್ದು ಗೊತ್ತಾಗುತ್ತೆ. ಇಟ್ಸ್ ಟೋಟಲಿ ಎಫೆಕ್ಟೆಡ್ ಆನ್ ಸಿದ್ಧಾರ್ಥ. ಎಫೆಕ್ಟೆಡ್ ಬೈ ದಿಸ್. ಸೊ ಇದರ ಪ್ರಭಾವಕ್ಕೆ ಒಳಗಾದಂತಹ ಇವನು ಹಿ ಡಿಸೈಡೆಡ್ ಟು ರಿನೌನ್ಸ್ಡ್ ಹಿಸ್ ಲೈಫ್. ಸೊ ತನ್ನ ಜೀವನವನ್ನೇ ತ್ಯಾಗ ಮಾಡೋದಕ್ಕೆ ನಿರ್ಧಾರವನ್ನು ಮಾಡ್ತಾನೆ, ಎಲ್ಲವನ್ನು ಪರಿತ್ಯಾಗ ಮಾಡೋದಕ್ಕೆ ನಿರ್ಧಾರ ಮಾಡ್ತಾನೆ. ಓಕೆನಾ? ಎಲ್ಲ ತ್ಯಾಗ ಮಾಡೋದಕ್ಕೆ ನಿರ್ಧಾರ ಮಾಡ್ತಾನೆ. ಸೊ ಹಿ ರಿನೌನ್ಸ್ಡ್ ಹಿಸ್ ವೈಫ್, ತನ್ನ ಹೆಂಡತಿಯನ್ನು ತ್ಯಾಗ ಮಾಡ್ತಾನೆ. ರಿನೌನ್ಸ್ಡ್ ಹಿಸ್ ವೈಫ್ ಆ್ಯಂಡ್ ದೆನ್ ಹಿಸ್ ಚೈಲ್ಡ್, ತನ್ನ ಮಗನನ್ನು ತ್ಯಾಗ ಮಾಡ್ತಾನೆ. ಆ್ಯಂಡ್ ದೆನ್ ಹಿಸ್ ಪೇರೆಂಟ್ಸ್, ತನ್ನ ತಂದೆ ತಾಯಿಯನ್ನು ಈತ ತ್ಯಾಗ ಮಾಡ್ತಾನೆ. ಆ್ಯಂಡ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಥಿಂಗ್ ಈಸ್ ಹಿ ಆಲ್ಸೋ ರಿನೌನ್ಸ್ಡ್ ಹಿಸ್ ಕಿಂಗ್ಡಮ್, ತನ್ನ ರಾಜ್ಯವನ್ನು ತ್ಯಾಗ ಮಾಡಿ ಹೊರ ನಡೀತಾನೆ. ಏನನ್ನು ಹುಡ್ಕೊಂಡು? ಸಂತೋಷವನ್ನು ಹುಡ್ಕೊಂಡು. ಓಕೆನಾ? ಸಂತೋಷವನ್ನು, ಹ್ಯಾಪಿನೆಸ್ಸನ್ನು ಹುಡ್ಕೊಂಡು ಆತ ಎಲ್ಲರನ್ನು ಬಿಟ್ಟು, ಯಾರನ್ನು? ಹೆಂಡತಿಯನ್ನು, ಮಗನನ್ನು, ತಂದೆ ತಾಯಿಯನ್ನು, ರಾಜ್ಯವನ್ನು, ಎಲ್ಲವನ್ನು ಬಿಟ್ಟು ಹೊರ ನಡೀತಾನೆ. ಓಕೆನಾ? ಎಲ್ಲವನ್ನು ಬಿಟ್ಟು ಹೊರ ನಡೀತಾನೆ. ಸೊ ಈ ಘಟನೆಯನ್ನು ಏನಂತೇಳಿ ಕರೀತಾರಪ್ಪ ಅಂದರೆ, ದಿಸ್ ಇವೆಂಟ್ ಈಸ್ ನೋನ್ ಆ್ಯಸ್ ದ ಗ್ರೇಟ್ ರಿನೌನ್ಸಿಯೇಷನ್. ದಿಸ್ ಇನ್ಸಿಡೆಂಟ್ ಈಸ್ ನೋನ್ ಆ್ಯಸ್ ದಿ ಗ್ರೇಟ್ ರಿನೌನ್ಸಿಯೇಷನ್. ಸೊ ಇದನ್ನೇ ಏನಂತೇಳಿ ಕರೆಯಲಾಗುತ್ತಪ್ಪ ಅಂದರೆ ಮಹಾಪರಿತ್ಯಾಗ ಅಂತೇಳಿ ಕರೀತಾರೆ. ಈ ಘಟನೆಯನ್ನೇ ಮಹಾಪರಿತ್ಯಾಗ ಅಂತೇಳಿ ಕರೆಯಲಾಗತ್ತೆ. ಸೊ ಮಹಾಪರಿತ್ಯಾಗ ಎಂದರೇನು? ವಾಟ್ ಈಸ್ ದ ಗ್ರೇಟ್ ರಿನೌನ್ಸಿಯೇಷನ್ ಅಂತೇಳಿ ಕೇಳ್ಬೋದು. ಸೊ ಏನು? ಬುದ್ಧ ರಿನೌನ್ಸ್ಡ್ ಹಿಸ್ ವೈಫ್ and then child and then parent and also kingdom to getting ಪೀಸ್ಫುಲ್ನೆಸ್. ಸಂತೋಷವನ್ನು ಪಡೆಯುವ ಉದ್ದೇಶಕ್ಕಾಗಿ ಇವೆಲ್ಲವನ್ನು ತ್ಯಾಗ ಮಾಡಿ ಹೊರ ನಡೀತಾನೆ. ಸೊ ದಿಸ್ ಇನ್ಸಿಡೆಂಟ್ ಈಸ್ ನೋನ್ ಆ್ಯಸ್ ದ ಗ್ರೇಟ್ ರಿನೌನ್ಸಿಯೇಷನ್. ಸೊ ಈ ಘಟನೆಯನ್ನೇ ಏನಂತೇಳಿ ಕರೀತಾರೆ? ಮಹಾಪರಿತ್ಯಾಗ ಅಂಥೇಳಿ ಅದನ್ನು ಕರೆಯಲಾಗತ್ತೆ. ಓಕೆನಾ? ಸೊ ಮಹಾಪರಿತ್ಯಾಗ ಅಂದರೆ ಇಷ್ಟೇ. ಸೊ ಏನನ್ನು ಪಡೆಯುವಂಥ ಉದ್ದೇಶಕ್ಕಾಗಿ ಸಂತೋಷವನ್ನು ಹುಡುಕಿಕೊಂಡು ಹೆಂಡತಿಯನ್ನು, ಮಗನನ್ನು, ತಂದೆ ತಾಯಿಯನ್ನು ಮತ್ತು ರಾಜ್ಯವನ್ನು ಬಿಟ್ಟು ಸಿದ್ಧಾರ್ಥ ಹೊರನಡೆದಂತಹ ಘಟನೆಯನ್ನು ಏನಂತೇಳಿ ಕರೆಯಲಾಗುತ್ತೆ? ಮಹಾಪರಿತ್ಯಾಗ ಅಂಥೇಳಿ ಕರೀತಾರೆ. ಸೊ ಹೀಗೆ ಹೊರನಡೆದಂತಹ ಈತ ಹಿ ಡಿಸೈಡೆಡ್ ಟು ಗೆಟ್ ಮೆಡಿಟೇಷನ್. ಸೊ ಧ್ಯಾನದಲ್ಲಿ ಮಗ್ನನಾಗ್ತಾನೆ. ಸೊ ಧ್ಯಾನದಲ್ಲಿ ತೊಡಗ್ತಾನೆ ಆತ. ಸೊ ಧ್ಯಾನದಲ್ಲಿ ತೊಡಗಿದಂತಹ ಈತ ಫೈನಲಿ ಹಿ ಅಟೈನ್ ಎನ್ಲೈಟ್ಮೆಂಟ್. ಸೊ ಜ್ಞಾನೋದಯವಾಗುತ್ತೆ. ಇವನಿಗೆ ಜ್ಞಾನೋದಯ ಆಗುತ್ತೆ. ಏನು ಜ್ಞಾನೋದಯ ಆಗುತ್ತೆ ಅನ್ನೋದನ್ನು ನಾವು ನೋಡಬೇಕು. ಸೊ ಇವನಿಗೆ ಜ್ಞಾನೋದಯ ಆಗುತ್ತೆ ಆಫ್ಟರ್ ಗೆಟಿಂಗ್ ಮೆಡಿಟೇಷನ್. ಸೊ ಧ್ಯಾನದಲ್ಲಿ ತೊಡಗಿದ ನಂತರದಲ್ಲಿ ಹಿ ಅಟೈನ್ ಎನ್ಲೈಟ್ಮೆಂಟ್ ಅಂಡರ್ ಎ ಪೈಪಲ್ ಟ್ರೀ ಅಂದರೆ ಈ ಪೈಪಲ್ ಮರದ ಕೆಳಗೆ, ಆಲದ ಮರದ ಕೆಳಗೆ ಅವರಿಗೆ ಜ್ಞಾನೋದಯ ಆಗತ್ತೆ. ಆಲದ ಮರದ ಕೆಳಗೆ ಜ್ಞಾನೋದಯವಾಗತ್ತೆ. ಪೈಪಲ್ ಟ್ರೀ ಅಟ್ ಗಯಾದಲ್ಲಿದ್ದಂತಹ ಗಯಾದ ಪ್ರದೇಶದಲ್ಲಿದ್ದಂತಹ ಆಲದ ಮರದ ಕೆಳಗೆ ಅವನಿಗೆ ಜ್ಞಾನೋದಯ ಆಗುತ್ತೆ. ಓಕೆನಾ? ಹಿ ಅಟೈನ್ಡ್ ಎನ್ಲೈಟ್ಮೆಂಟ್ ಅಂಡರ್ ಎ ಪೈಪಲ್ ಟ್ರೀ ಅಟ್ ಗಯಾ ಅಟ್ ದ ಏಜ್ ಆಫ್ 35. ಅವನ 35ನೇ ವರ್ಷಕ್ಕೆ ಜ್ಞಾನೋದಯ ಅನ್ನುವಂಥದ್ದು ಉಂಟಾಗುತ್ತೆ.
ಓಕೆನಾ. ಅಟ್ ದ ಏಜ್ ಆಫ್ 35 ಹಿ ಗೆಟ್ ಅಟೈನ್ಮೆಂಟ್ at ಅಂಡರ್ ಎ ಪೈಪಲ್ ಟ್ರೀ ಅಟ್ ಗಯಾದ ಸಮೀಪದ ಪೈಪಲ್ ಟ್ರೀ ಅಥವಾ ಆಲದ ಮರದ ಕೆಳಗೆ ಅವರಿಗೆ ಜ್ಞಾನೋದಯ ಅನ್ನುವಂಥದ್ದು ಉಂಟಾಗತ್ತೆ. ಸೊ ಹಾಗಾಗಿ ಈ ಜ್ಞಾನೋದಯ ಆದ ನಂತರ ಹಿ ನೇಮ್ಡ್ ಆ್ಯಸ್ ಬುದ್ಧ, ಅವನಿಗೆ ಬುದ್ಧ ಅಂಥೇಳಿ ಕರೆಯಲಾಗತ್ತೆ. ಮೊದಲ ಹೆಸರು ಏನಾಗಿತ್ತು? ಅವನ ಹೆಸರು ಸಿದ್ಧಾರ್ಥ ಆಗಿತ್ತು. ಹಿಸ್ ಅರ್ಲಿ ನೇಮ್ ವಾಸ್ ಸಿದ್ಧಾರ್ಥ. ಬಟ್ ಆಫ್ಟರ್ ಗೆಟಿಂಗ್ ಎನ್ಲೈಟ್ಮೆಂಟ್, ಅವನಿಗೆ ಜ್ಞಾನೋದಯ ಆದ ನಂತರ ವೆನ್ ಹಿ ಅಟೈನ್ಡ್ ದ ಎನ್ಲೈಟ್ಮೆಂಟ್ ಹಿ ನೇಮ್ಡ್ ಆ್ಯಸ್ ಬುದ್ಧ. ಅವನನ್ನು ಏನಂತೇಳಿ ಕರೆಯಲಾಯಿತು? ಬುದ್ಧ. ಯಾಕೆ ಹಾಗೆ ಬುದ್ಧ ಅಂತೇಳಿ ಕರೆಯಲಾಯಿತು ಅಂದರೆ, ವಾಟ್ ಇಸ್ ದ ಮೀನಿಂಗ್ ಆಫ್ ಬುದ್ಧ? ಬುದ್ಧ ಪದದ ಅರ್ಥ ಏನಪ್ಪ ಅಂದರೆ ದ ಎನ್ಲೈಟೆಂಡ್ ಒನ್ ಅಂಥೇಳಿ ಅರ್ಥ. ದ ಎನ್ಲೈಟೆಂಡ್ ಒನ್ ಅಂದರೆ ಜ್ಞಾನವನ್ನು ಪಡೆದವನು, ಜ್ಞಾನ ಪಡೆದವನು ಅಂಥೇಳಿ ಅರ್ಥ. ಪಡೆದವನು ಅನ್ನೋ ಅರ್ಥವನ್ನು ಕೊಡುತ್ತೆ. ಜ್ಞಾನವನ್ನು ಪಡೆದವನು ಅನ್ನೋ ಅರ್ಥವನ್ನು ಕೊಡುತ್ತೆ. ಬುದ್ಧ ಮೀನ್ಸ್ ಎನ್ಲೈಟೆಂಡ್ ಒನ್ ಅನ್ನೋ ಅರ್ಥವನ್ನು ಕೊಡುತ್ತೆ. ಓಕೆನಾ. ಸೊ ಹಾಗಾಗಿ ಇವನನ್ನು ಬುದ್ಧ, ಈ ಅಟೈನ್ ಎನ್ಲೈಟ್ಮೆಂಟ್ ಎಟ್ ದ ಏಜ್ ಆಫ್ 35 ಎಟ್ ಗಯಾ ಅಂಡರ್ ಎ ಪೈಪಲ್ ಟ್ರೀ. ಸೊ ಪೈಪಲ್ ಮರದ ಕೆಳಗೆ ಅಥವಾ ಈ ಆಲದ ಮರದ ಕೆಳಗೆ, ಗಯಾದ ಸಮೇತ ಆಲದ ಮರದ ಕೆಳಗೆ ಅವನಿಗೆ ಜ್ಞಾನೋದಯ ಆಗುತ್ತೆ. ಬಿಕಾಸ್ ಆಫ್ ದಟ್ ರೀಸನ್ ಓನ್ಲಿ ಹಿ ನೇಮ್ಡ್ ಆ್ಯಸ್ ಬುದ್ಧ. ಸೊ ಹಾಗಾಗಿ ಅವರನ್ನು ಬುದ್ಧ ಅಂಥೇಳಿನೂ ಕೂಡ ಕರೆಯಲಾಗುತ್ತೆ. ಹಾಗೆಯೇ ಹಿ ಆಲ್ಸೋ ಕಾಲ್ಡ್ ತಥಾಗತ. ಹಿ ಆಲ್ಸೋ ಕಾಲ್ಡ್ ತಥಾಗತ. ಅವರನ್ನು ತಥಾಗತ ಅಂತೇಳಿನೂ ಕೂಡ ಕರೆಯಲಾಯಿತು. He also called as Tathagata. He called as Buddha and also called as Tathagata. ಅವರನ್ನು ಬುದ್ಧ ಅಂತೇಳಿ ಕರೆದ ಹಾಗೇ ತಥಾಗತ ಅಂತೇಳಿನೂ ಕೂಡ ಕರೆಯಲಾಯಿತು. ಯಾಕೆ ಹಾಗೆ ಕರೆಯಲಾಯಿತು? ವಾಟ್ ಇಸ್ ದ ಮೀನಿಂಗ್ ಆಫ್ ತಥಾಗತ? ತಥಾಗತ ಮೀನ್ಸ್ ಒನ್ ಹೂ ರಿಯಲೈಸ್ಡ್ ದ ಟ್ರೂತ್. ಒನ್ ಹೂ ರಿಯಲೈಸ್ಡ್ ದ ಟ್ರೂತ್. ಸತ್ಯವನ್ನು ಅರಿತವನು ಅಂತೇಳಿ, ಸತ್ಯವನ್ನು ಅರಿತವನು ಅನ್ನೋ ಅರ್ಥವನ್ನು ಕೊಡುತ್ತೆ. ತಥಾಗತ ಮೀನ್ಸ್ ಒನ್ ಹೂ ರಿಯಲೈಸ್ಡ್ ದ ಟ್ರೂತ್. ಸತ್ಯವನ್ನು ಅರಿತವನು ಅನ್ನೋ ಅರ್ಥವನ್ನು ಕೊಡುತ್ತೆ. ಸೊ ಏನು ಸತ್ಯ ಅರ್ಥ ಅನ್ನೋದನ್ನು ನಾವು ನೆಕ್ಸ್ಟ್ ನೋಡಬೇಕಾಗತ್ತೆ. ಓಕೆನಾ. ಸೊ ಏನು ಸತ್ಯ ಅರ್ಥದ್ದು ನಮಗೆ ಗೊತ್ತು. ಯಾವ ಸತ್ಯವನ್ನು ಹುಡ್ಕೊಂಡು ಆತ ಹೊರಟಿದ್ದು? ಈ ದುಃಖಕ್ಕೆ, ಈ ಮೊದಲ ಜೀವನ ಇದೆಯಲ್ಲ, ಈ ವೃದ್ಧರಿಗೆ, ರೋಗಿಗೆ ಶವಯಾತ್ರೆ ನಡೀತಾ ಇತ್ತಲ್ಲ, ಆ ಸಂದರ್ಭದಲ್ಲಿ ಈ ಮಾನವ ಜೀವನ ಅನ್ನುವಂಥದ್ದು ಏನಾಗಿದೆ, ಇಲ್ಲಿ ದುಃಖದಿಂದ ಕೂಡಿದೆಯಲ್ಲ. ಸೊ ಈ ದುಃಖಕ್ಕೆ ಕಾರಣಗಳೇನು ಅನ್ನೋ ಸತ್ಯವನ್ನು ಹುಡ್ಕೊಂಡು ಆತ ಹೊರಟಿರ್ತಾನೆ. ಸೊ ಆ ಸತ್ಯ ಅವನಿಗೆ ಗೊತ್ತಾಗತ್ತೆ. ಓಕೆನಾ. ಆ ಸತ್ಯ ಅವನಿಗೆ ಗೊತ್ತಾಗುತ್ತೆ. ಸೊ ಹಾಗಾಗಿ ಅವನನ್ನು ಏನಂತೇಳಿ ಕರೆಯಲಾಗುತ್ತೆ? ತಥಾಗತ ಅಂಥೇಳಿ ಅವರನ್ನು ಕರೀತಾರೆ. ಓಕೆನಾ. ಸೊ ತಥಾಗತ ಅಂದರೆ ಏನಪ್ಪ ಅಂದರೆ ಒನ್ ಹೂ ರಿಯಲೈಸ್ಡ್ ದ ಟ್ರೂತ್. ಸತ್ಯವನ್ನು ಅರಿತವನು ಅನ್ನೋ ಅರ್ಥವನ್ನು ಕೊಡುತ್ತೆ. ಸೊ ಲೈಕ್ ದಟ್ ಹಿ ನೇಮ್ಡ್ ಆ್ಯಸ್ ಬುದ್ಧ ಆ್ಯಂಡ್ ಆಲ್ಸೋ ತಥಾಗತ. ಬುದ್ಧ ಮತ್ತು ತಥಾಗತ ಅಂಥೇಳಿನೂ ಕೂಡ ಇವರನ್ನು ಕರೆಯಲಾಯಿತು. So then, after attaining enlightenment, he founded a religion called Buddhism. ಸೊ ಇವನ ಬೌದ್ಧ ಧರ್ಮವನ್ನು ಸ್ಥಾಪನೆ ಮಾಡ್ತಾನೆ. ಬೌದ್ಧ ಧರ್ಮದ ಸ್ಥಾಪಕ ಅಂಥೇಳಿ ಈತನನ್ನು ಕರೆಯಲಾಗುತ್ತೆ. ಓಕೆನಾ. ಸೊ ಇವರು ಬೌದ್ಧ ಧರ್ಮವನ್ನು ಸ್ಥಾಪನೆ ಮಾಡ್ತಾನೆ. ಆಫ್ಟರ್ ಅಟೈನ್ ಎನ್ಲೈಟ್ಮೆಂಟ್, ಈ ಜ್ಞಾನವನ್ನು ಪಡೆದ ನಂತರದಲ್ಲಿ ಅವರು ಬೌದ್ಧ ಧರ್ಮವನ್ನು ಸ್ಥಾಪಿಸ್ತಾರೆ. ಹಿ ಫೌಂಡೆಡ್ ಬೌದ್ಧಿಸಮ್ ಆಫ್ಟರ್ ಎನ್ಲೈಟ್ಮೆಂಟ್. ಸೊ ಈ ಜ್ಞಾನೋದಯವನ್ನು ಪಡೆದ ನಂತರದಲ್ಲಿ ಅವರು ಬೌದ್ಧ ಧರ್ಮವನ್ನು ಸ್ಥಾಪನೆ ಮಾಡ್ತಾರೆ. ಸೊ ಹೀಗೆ ಬೌದ್ಧ ಧರ್ಮದ ಸ್ಥಾಪನೆಯ ನಂತರದಲ್ಲಿ ಈ ಬುದ್ಧನ ತತ್ವಗಳನ್ನು, ಅವನು ಕಂಡುಕೊಂಡಂತಹ ಸತ್ಯಗಳನ್ನು ಪ್ರಚಾರಗೊಳಿಸ್ಬೇಕಲ್ವಾ. ಸೊ ಅದನ್ನು ಬೇರೆಯವರಿಗೆ ಬೋಧನೆ ಮಾಡಬೇಕಲ್ವಾ. ಸೊ ಬಿಕಾಸ್ ಆಫ್ ದಟ್ ರೀಸನ್ ಹಿ ಡೆಲಿವರ್ಡ್ ಹಿಸ್ ಫಸ್ಟ್ ಸೆಷನ್. ದಟ್ಸ್ ವೆರಿ ಇಂಪಾರ್ಟೆಂಟ್. ಹಿ ಡೆಲಿವರ್ಡ್ ಹಿಸ್ ಫಸ್ಟ್ ಸೆಷನ್. ಅವರ ಮೊದಲ ಬೋಧನೆಯನ್ನು ಎಲ್ಲಿ ಮಾಡಿದ್ರು ಅಂಥೇಳಿ ಕ್ವಶನ್ ಬರುತ್ತೆ ನಿಮಗೆ ಎಕ್ಸಾಮ್ನಲ್ಲಿ 1 ಅಂಕಕ್ಕೆ. ಓಕೆನಾ. ಹಿಸ್ ಫಸ್ಟ್ ಸೆಷನ್ ವಿಚ್ ವಾಸ್ ಹೆಲ್ಡ್ ಆಟ್ ಡೀರ್
ಪಾರ್ಕ್ ನಿಯರ್ ಸಾರನಾಥ. ಡೀರ್ ಪಾರ್ಕ್ ನಿಯರ್ ಸಾರನಾಥ, ಸಾರನಾಥದ ಸಮೀಪದ ಜಿಂಕೆಯ ವನದಲ್ಲಿ ಅವರ ಮೊದಲ ಬೋಧನೆಯನ್ನು ಮಾಡಲಾಗತ್ತೆ. ಓಕೆನಾ. ಸೊ ಅವರ ಮೊದಲ ಬೋಧನೆಯನ್ನು ಎಲ್ಲಿ ಮಾಡಲಾಗತ್ತಪ್ಪ ಅಂದರೆ ಸಾರನಾಥದ ಜಿಂಕೆಯ ವನದಲ್ಲಿ ಅವರು ಮಾಡ್ತಾರೆ. ಹಿ ಡಿಲಿವರ್ಡ್ ಹಿಸ್ ಫಸ್ಟ್ ಸೆಷನ್ ಆ್ಯಟ್ ಡೀರ್ ಪಾರ್ಕ್ ನಿಯರ್ ಸಾರನಾಥ. ಸೊ ಹೀಗೆ ಇವರು ಮಾಡಿದಂತಹ ಮೊದಲ ಬೋಧನೆಯನ್ನು ಏನಂತೇಳಿ ಕರೆಯಲಾಗ್ತದಪ್ಪ ಅಂದರೆ ಧರ್ಮಚಕ್ರ ಪ್ರವರ್ತನ ಅಂತೇಳಿ ಕರೀತಾರೆ. ದಿಸ್ ವಾಸ್ ಕಾಲ್ಡ್ ಆ್ಯಸ್ ಧರ್ಮಚಕ್ರ ಪ್ರವರ್ತನ. ಧರ್ಮಚಕ್ರ ಪ್ರವರ್ತನ ಅಂಥೇಳಿ ಅದನ್ನು ಕರೆಯಲಾಗುತ್ತೆ. ಧರ್ಮಚಕ್ರ ಪ್ರವರ್ತನ ಅಂಥೇಳಿ ಇವರು ಮಾಡಿದ ಧರ್ಮಚಕ್ರ ಪ್ರವರ್ತನ ಎಂದರೇನು ಅಂದರೆ, ಸೊ ಹಿಸ್ ಫಸ್ಟ್ ಆಫ್ಟರ್ ಅಟೈನ್ ಎನ್ಲೈಟ್ಮೆಂಟ್ ಬುದ್ಧ delivered his first session at Deer Park near Saranatha. This event is known as ಧರ್ಮಚಕ್ರ ಪ್ರವರ್ತನ. ಸೊ ಈ ಘಟನೆಯನ್ನೇನಂತೇಳಿ ಕರೀತಾರೆ, ಧರ್ಮಚಕ್ರ ಪ್ರವರ್ತನ ಅಂತೇಳಿ ಕರೀತಾರೆ. ಏನು, ಸೊ ಅವರು ಜ್ಞಾನೋದಯವನ್ನು ಪಡೆದ ನಂತರದಲ್ಲಿ ತಮ್ಮ ಮೊದಲ ಬೋಧನೆಯನ್ನು ಸಾರನಾಥದ ಜಿಂಕೆಯ ವನದಲ್ಲಿ ಮಾಡ್ತಾರೆ. ಸೊ ಈ ಘಟನೆಯನ್ನೇನಂತ ಕರೀತಾರೆ, ಧರ್ಮಚಕ್ರ ಪ್ರವರ್ತನ ಅಂಥೇಳಿ ಅದನ್ನು ಕರೆಯಲಾಗತ್ತೆ. ಓಕೆನಾ. ಸೊ ಈ ಧರ್ಮಚಕ್ರವೇ ಬೌದ್ಧ ಧರ್ಮದ ಚಿಹ್ನೆ ಅಂಥೇಳಿ ಗುರುತಿಸಲಾಗುತ್ತೆ. ಬೌದ್ಧ ಧರ್ಮದ ಚಿಹ್ನೆ ಅಂಥೇಳಿ ಅದನ್ನು ಗುರುತಿಸಲಾಗ್ತದೆ. ಸೊ ಇಟ್ ಈಸ್ ದ ಸಿಂಬಲ್ ಆಫ್ ಬುದ್ಧಿಸಮ್. ಬೌದ್ಧ ಧರ್ಮದ ಚಿಹ್ನೆ ಧರ್ಮಚಕ್ರ ವಾಸ್ ದ ಸಿಂಬಲ್ ಆಫ್ ಬುದ್ಧಿಸಮ್. ಬೌದ್ಧ ಧರ್ಮದ ಒಂದು ಚಿಹ್ನೆ ಅಂಥೇಳಿ ಈ ಧರ್ಮಚಕ್ರವನ್ನು ಗುರುತಿಸಲಾಗತ್ತೆ. ಸೊ ಇವರು ನಂತರದಲ್ಲಿ ಸುಮಾರು 45 ವರ್ಷಗಳ ಕಾಲ ಇವರು ತಮ್ಮ ಬೋಧನೆಯನ್ನು ಮಾಡ್ತಾರೆ. ಆಫ್ಟರ್ ದ್ಯಾಟ್ 45 years he preached to his followers. ತಮ್ಮ ಅನುಯಾಯಿಗಳಿಗೆ ಅವರು ಬೋಧಿಸ್ತಾರೆ. ಫೈನಲಿ ಅಟ್ ದ ಏಜ್ ಆಫ್ 80, ತಮ್ಮ 80ನೇ ವಯಸ್ಸಿನಲ್ಲಿ ಅಟ್ ದ ಏಜ್ ಆಫ್ 80 he was ಅಟೈನ್ ಪರಿನಿರ್ವಾಣವನ್ನು ಹೊಂದ್ತಾರೆ. ಅಟ್ ದ ಏಜ್ ಆಫ್ 80 ಹಿ ಅಟೈನ್ ಪರಿನಿರ್ವಾಣವನ್ನು ಅವರು ಹೊಂದ್ತಾರೆ. ಪರಿನಿರ್ವಾಣ ಮೀನ್ಸ್ ಮರಣ ಹೊಂದ್ತಾರೆ. ಓಕೆನಾ. ಸೊ ಅವರು ಮರಣ ಹೊಂದ್ತಾರೆ. ಎಲ್ಲಿ ಮರಣ ಹೊಂದ್ತಾರಪ್ಪ ಅಂದರೆ ಅಟ್ ಕುಶಿನಗರ. ವೆರಿ ಇಂಪಾರ್ಟೆಂಟ್. ಅಟ್ ಕುಶಿನಗರ ಎಂಬಲ್ಲಿ ಅವರು ಮರಣ ಹೊಂದ್ತಾರೆ. At the age of 80, he attained parinirvana at ಕುಶಿನಗರ ಇನ್ ಉತ್ತರ ಪ್ರದೇಶದ ಕುಶಿನಗರ ಎಂಬಲ್ಲಿ ಅವರು ಮರಣವನ್ನು ಹೊಂದ್ತಾರೆ, ಪರಿನಿರ್ವಾಣವನ್ನು ಹೊಂದ್ತಾರೆ. ಸೊ ಇಂತಹ ಗೌತಮ ಬುದ್ಧರನ್ನು ಏನಂತೇಳಿ ಕರೆಯಲಾಗ್ತದಪ್ಪ ಅಂದರೆ ಎಡ್ವಿನ್ ಆರ್ನಾಲ್ಡ್ ಅನ್ನುವಂಥವ್ರು. ಎಡ್ವಿನ್ ಆರ್ನಾಲ್ಡ್ ಹಿ ಕಾಲ್ಸ್ ಹಿಮ್ ದ ಲೈಟ್ ಆಫ್ ಏಷ್ಯಾ. ಅವರನ್ನು ಏನಂತೇಳಿ ಕರೀತಾರೆ, ಲೈಟ್ ಆಫ್ ಏಷ್ಯಾ ಅಂಥೇಳಿ ಎಡ್ವಿನ್ ಆರ್ನಾಲ್ಡ್ ಕರೀತಾರೆ. ಏನಂಥೇಳಿ, ಲೈಟ್ ಆಫ್ ಏಷ್ಯಾ ಮೀನ್ಸ್ ಏಷ್ಯಾದ ಬೆಳಕು ಅಂಥೇಳಿನೇ ಅವರನ್ನು ಗುರುತಿಸಲಾಗತ್ತೆ. ಬುದ್ಧ ಹಿ ವಾಸ್ ಕಾಲ್ಸ್ ಆ್ಯಸ್ ಲೈಟ್ ಆಫ್ ಏಷ್ಯಾ. ಏಷ್ಯಾದ ಬೆಳಕು ಅಂಥೇಳಿ ಕರೀತಾರೆ. ಯಾರು ಕರೆಯುವಂಥದ್ದು? ಎಡ್ವಿನ್ ಆರ್ನಾಲ್ಡ್ ಅನ್ನುವಂಥವ್ರು. ಎಡ್ವಿನ್ ಆರ್ನಾಲ್ಡ್ ಕಾಲ್ಸ್ ಹಿಮ್ ದ ಲೈಟ್ ಆಫ್ ಏಷ್ಯಾ. ಸೊ ಅವರನ್ನು ಏಷ್ಯಾದ ಬೆಳಕು ಅಂಥೇಳಿನೇ ಕರೀತಾರೆ. There is one interesting story about the Gautama Buddha. Interesting thing can be seen in the Gautama Buddha's life. So ಗೌತಮ ಬುದ್ಧನ ಜೀವನದಲ್ಲಿ ಒಂದು ಇಂಟ್ರೆಸ್ಟನ್ನು ನಾವು ಗುರುತಿಸ್ಬೋದು, ಇಂಟ್ರೆಸ್ಟಿಂಗ್ ಥಿಂಗನ್ನು ನಾವು ಗುರುತಿಸ್ಬೋದು, ಆಸಕ್ತಿದಾಯಕವಾದಂತಹ ಸಂಗತಿಯನ್ನು ನಾವು ಗುರುತಿಸ್ಬೋದು. ಏನು ಅಂದರೆ ಹಿಸ್ ಬರ್ತ್, ಅವನ ಹುಟ್ಟು, ಆ್ಯಂಡ್ ದೆನ್ ಹಿಸ್ ಎನ್ಲೈಟ್ಮೆಂಟ್, ಅವನಿಗೆ ಜ್ಞಾನೋದಯ ಆದದ್ದು, ಆ್ಯಂಡ್ ಆಲ್ಸೋ ಹಿಸ್ ಡೆತ್, ಅವರು ಮರಣ ಹೊಂದದ್ದು ಅಂದರೆ ಪರಿನಿರ್ವಾಣವನ್ನು ಹೊಂದಿದ್ದು, ವರ್ ಆಲ್ ಆನ್ ದ ಫುಲ್ ಮೂನ್ ಡೇ. ಈ ಮೂರೂ ಘಟನೆಗಳು ನಡೆದದ್ದು ಪೂರ್ಣಿಮೆಯ ದಿನದಂದೇ.
ಪೂರ್ಣಿಮೆಯ ದಿನದಂದೇ ಈ ಮೂರೂ ಘಟನೆಗಳು ನಡೀತವೆ. His birth and his enlightenment and also his death were all on the full moon day. That's very interesting thing in the life of Buddha. ಬುದ್ಧನ ಜೀವನದ ಅತ್ಯಂತವಾದಂತಹ ಒಂದು ಪ್ರಮುಖ ಘಟನೆ ಅಂತೇಳಿ ಇವುಗಳನ್ನು ಗುರುತಿಸ್ಬೋದು. ಸೊ ಹಾಗಾಗಿ ಇವನ ಬರ್ತ್ಡೇಯನ್ನು, ಸೊ ಬುದ್ಧನ ಜನ್ಮದಿನವನ್ನು ಯಾವ ದಿನವಾಗಿ ಆಚರಿಸಲಾಗುತ್ತಪ್ಪ ಅಂದರೆ ಹಿಸ್ ಬರ್ಡೇ ಈಸ್ ಫೇಮಸ್ ಆ್ಯಸ್ ಬುದ್ಧ ಪೂರ್ಣಿಮಾ. ಸೊ ಅವರ ಜನ್ಮದಿನವನ್ನು ಬುದ್ಧ ಪೂರ್ಣಿಮಾ ಅಂಥೇಳಿ ನಾವು ಆಚರಣೆ ಮಾಡ್ತೇವೆ. ಓಕೆನಾ, ಬುದ್ಧನ ಜನ್ಮದಿನವನ್ನು ಬುದ್ಧ ಪೂರ್ಣಿಮಾ ಅಂಥೇಳಿ ನಾವು ಆಚರಿಸ್ತೇವೆ. His birthday is famous as ಬುದ್ಧ ಪೂರ್ಣಿಮಾ. ಅವರ ಜನ್ಮದಿನ ಬುದ್ಧ ಪೂರ್ಣಿಮಾ ಅಂಥೇಳಿನ ಹೆಸರಾಗಿರೋದನ್ನು ನಾವು ಗುರುತಿಸ್ಬೋದು. ಸೊ ಇದಿಷ್ಟು ಈ ಬುದ್ಧನ ಜೀವನಕ್ಕೆ ಸಂಬಂಧಿಸಿದಂತಹ ಪ್ರಮುಖ ಅಂಶಗಳು. ನಿಮಗೆ ಕೇಳ್ಬೋದು, ರೈಟ್ ಅಬೌಟ್ ದ ಲೈಫ್ ಸ್ಟೋರಿ ಆಫ್ ಬುದ್ಧ, ಬುದ್ಧನ ಜೀವನದ ಬಗ್ಗೆ ಬರೀರಿ ಅಂತೇಳಿ ಕೇಳ್ಬೋದು. ಸೊ ಬುದ್ಧನ ಜೀವನದಲ್ಲಿ ನಾವು ನೋಡೋದಾದರೆ, ಒಂದು ಸತಿ ಗ್ಲಾನ್ಸ್ ಮಾಡೋದಾದರೆ, ಸೊ ಇವರು ಲುಂಬಿನಿ ವನದಲ್ಲಿ, ನೇಪಾಳದ ಲುಂಬಿನಿ ವನದಲ್ಲಿ ಜನ್ಮ ತಾಳ್ತಾರೆ. ಬಾರ್ನ್ ಎಟ್ ಲುಂಬಿನಿ ಗಾರ್ಡನ್ ಇನ್ ನೇಪಾಳ್. ಸೊ ಎಷ್ಟರಲ್ಲಿ 563 BCE, ಕ್ರಿಸ್ತಪೂರ್ವ 563ರಲ್ಲಿ ಅವರು ಜನ್ಮ ತಾಳ್ತಾರೆ. ಇವರ ಆರಂಭ ಹೆಸರು ಸಿದ್ಧಾರ್ಥ, ಇಸ್ ಅರ್ಲಿ ನೇಮ್ ಸಿದ್ಧಾರ್ಥ. ಶುದ್ಧೋಧನ ಮತ್ತು ಮಾಯಾದೇವಿ ಅವರದ್ದು ಪೇರೆಂಟ್ಸ್, ಇವರ ತಂದೆ ತಾಯಿಗಳಾಗಿದ್ದರು. ಹಿಸ್ ಪೇರೆಂಟ್, ಇಟ್ ಮೀನ್ಸ್ ಹಿಸ್ ಫಾದರ್ ಶುದ್ಧೋಧನ, ಇವರ ತಂದೆ ಶುದ್ಧೋಧನ ಯಾವ ಕುಲದ ಮುಖಂಡರಾಗಿದ್ರಪ್ಪ ಅಂದರೆ ಹಿ ವಾಸ್ ದ ಚೀಫ್ ಆಫ್ ಶಾಕ್ಯ ಕ್ಲೈನ್, ಶಾಕ್ಯ ಕುಲದ ಮುಖಂಡರಾಗಿದ್ದು ಕಪಿಲಾವಸ್ತುವಿನಲ್ಲಿ ಕಂಡುಬರುವಂಥದ್ದು. ಸೊ ಇವರು ತಾಯಿ 7 ವರ್ಷದಲ್ಲಿ ಮರಣ ಹೊಂದ್ತಾರೆ. ಸೊ ಹಾಗಾಗಿ ಅವರ ಚಿಕ್ಕಮ್ಮಂತಹ ಮಹಾಪ್ರಜಾಪತಿ ಗೌತಮಿಯ ಆಶ್ರಯದಲ್ಲಿ ಬೆಳೀತಾರೆ. 16ನೇ ವರ್ಷದಲ್ಲಿ ಇವರಿಗೆ ವಿವಾಹ ಆಗುತ್ತೆ ಯಶೋಧ ಎನ್ನುವರೊಂದಿಗೆ. ಸೊ ಇವರಿಗೆ ಒಬ್ಬ ಗಂಡು ಮಗನ ಜನ್ಮ ತಾಳುತ್ತೆ. ಅವರಿಗೆ ಏನಂತ ಹೇಳಿ ಹೆಸರಿಡಲಾಗುತ್ತೆ, ರಾಹುಲ ಎಂಬಂಥ ಹೆಸರನ್ನು ಇಡಲಾಗುತ್ತೆ. ಒಂದು ಜಾತಕ ಕಥೆ ಏನು ಹೇಳುತ್ತಪ್ಪ ಅಂದರೆ, ಇವರು ಒಂದಿನ ಈ ವಿಹಾರಕ್ಕೆ ಅಂತೇಳಿ ಹೋದಂತಹ ಸಂದರ್ಭದಲ್ಲಿ 3 ಪ್ರಮುಖವಾದಂತಹ ಘಟನೆಗಳನ್ನ ಕಾಣ್ತಾರೆ. ಸೊ ಅದರಿಂದ ಅವರ ಮೇಲೆ ಏನು ಪ್ರಭಾವ ಆಯಿತು ಅನ್ನೋದು ನಾವು ನೋಡಿದ್ವಿ. ಸೊ ಅದರ ಸತ್ಯವನ್ನು, ಈ ದುಃಖಕ್ಕೆ ಕಾರಣಗಳು ಏನು ಅನ್ನುವಂತಹ ಸತ್ಯವನ್ನು ಕಂಡುಕೊಳ್ಳೋದಕ್ಕೆ ಅವರು ಧ್ಯಾನದಲ್ಲಿ ತೊಡಗ್ತಾರೆ. ಸೊ ಪರಿಣಾಮ ಅವರಿಗೆ ಧ್ಯಾನೋದಯ ಅನ್ನುವಂಥದ್ದು, ಜ್ಞಾನೋದಯ ಆಗುತ್ತೆ. ಸೊ ಅಟ್ ದ ಏಜ್ ಆಫ್ 35ನೇ ವಯಸ್ಸಿನಲ್ಲಿ ಅವರಿಗೆ ಜ್ಞಾನೋದಯ ಆಗುತ್ತೆ. ಅವರು ಜ್ಞಾನವನ್ನು ಪಡ್ಕೊಂಡಿದ್ದರಿಂದಾಗಿ ಅವರಿಗೆ ಬುದ್ಧ ಅನ್ನುವಂಥ ಹೆಸರು ಬರುತ್ತೆ. ಸೊ ಹಾಗೆಯೇ ಅವರನ್ನು ತಥಾಗತ ಅಂತೇಳಿ ಕೂಡ ಕರೀತಾರೆ, ಯಾಕಂದರೆ ಆ ಸತ್ಯವನ್ನು ಕೂಡ ಅವರು ಪಡ್ಕೊಳ್ತಾರೆ. ಸೊ ಹಾಗಾಗಿ ಅವರನ್ನು ತಥಾಗತ ಅಂತೇಳಿ ಕೂಡ ಕರೆಯಲಾಗ್ತದೆ. ಸೊ ಹೀಗೆ ಜ್ಞಾನವನ್ನು ಪಡೆದಂತಹ ಇವರು ಬೌದ್ಧ ಧರ್ಮವನ್ನು ಸ್ಥಾಪನೆ ಮಾಡ್ತಾರೆ. ಸೊ ತದನಂತರದಲ್ಲಿ ಅವರು 45 ವರ್ಷಗಳ ಕಾಲ ಬೋಧನೆ ಮಾಡ್ತಾರೆ. ಅವರ ಮೊದಲೇ ಬೋಧನೆ ಮಾಡಿದದ್ದು ಎಲ್ಲಪ್ಪ ಅಂದರೆ ಸಾರನಾಥದ ಜಿಂಕೆಯ ವನದಲ್ಲಿ. ಸೊ ಇದನ್ನೇ ಏನಂತ ಕೇಳ್ತಾರಪ್ಪ ಅಂದರೆ ಧರ್ಮಚಕ್ರ ಪ್ರವರ್ತನ ಅಂಥೇಳಿ ಕರೆಯಲಾಗುತ್ತೆ. ಸೊ ಅವರು ತಮ್ಮ 80ನೇ ವಯಸ್ಸಿನಲ್ಲಿ ಪರಿನಿರ್ವಾಣವನ್ನು ಹೊಂದ್ತಾರೆ ಅಂಥೇಳಿ ನಾವು ಗುರುತಿಸೋದು. ಇಲ್ಲಿ ಕುಶಿನಗರದಲ್ಲಿ ಪರಿನಿರ್ವಾಣವನ್ನು ಹೊಂದ್ತಾರೆ. ಸೊ ಇಂತಹ ಗೌತಮ ಬುದ್ಧನ ಬಗ್ಗೆ ಎಡ್ವಿನ್ ಆರ್ನಾಲ್ಡ್ ಏನಂತೇಳಿ ಕರೀತಾರಪ್ಪ ಅಂದರೆ ಹಿ ಕಾಲ್ಸ್ ಹಿಮ್ ಆ್ಯಸ್ ದ ಲೈಟ್ ಆಫ್ ಏಷ್ಯಾ, ಏಷ್ಯಾದ ಬೆಳಕು ಅಂತೇಳಿ ಗುರುತಿಸಲಾಗುತ್ತೆ. ಅದರ ಜೊತೆಗೆ ಈ ಬುದ್ಧನ ಜೀವನದ ಅತಿ ಪ್ರಮುಖವಾದಂಥ ಒಂದು ಇಂಟ್ರೆಸ್ಟಿಂಗ್ ಘಟನೆ ಏನಪ್ಪ ಅಂದರೆ ಅವರ ಹುಟ್ಟು, ಅವರಿಗೆ ಜ್ಞಾನೋದಯ ಆದದ್ದು ಮತ್ತು ಅವರು ಮರಣ ಹೊಂದಿದ್ದು. ಈ 3 ಘಟನೆಗಳು ನಡೆದದ್ದು ಈ ಬುದ್ಧ ಪೂರ್ಣಿಮೆಯ ದಿನದಂದು. ಸೊ ಹಾಗಾಗಿ ಇವರ ಜನ್ಮದಿನ ಬುದ್ಧ ಪೂರ್ಣಿಮೆ ಅಂಥೇಳಿ ಹೆಸರಾಗಿರೋದನ್ನು ನಾವು ನೋಡ್ಬೋದು. ಸೊ ಇದಿಷ್ಟು ಈ ಬುದ್ಧನ ಜೀವನಕ್ಕೆ ಸಂಬಂಧಿಸಿದ್ದು. ಸೊ ಅದ್ರ ಜೊತೆಗೆ ಇವರ ಬೋಧನೆಯ ಬಗ್ಗೆಯೂ ಕೂಡ ನಿಮಗೆ ಎಕ್ಸಾಮಲ್ಲಿ ಇರುತ್ತೆ. ಎರಡನ್ನು ಸೇರಿಸಿ ಕೇಳ್ತಾರೆ. ಬುದ್ಧನ ಜೀವನ ಮತ್ತು ಬೋಧನೆಯನ್ನು ವಿವರಿಸಿ ಅಂತೇಳಿ ಕೇಳ್ತಾರೆ. ವೆರಿ ಇಂಪಾರ್ಟೆಂಟ್ ಅದು. ಸೊ ಈ ಬುದ್ಧನ ಜೀವನವನ್ನು ನಾವು ಈಗ ತಿಳ್ಕೊಂಡ್ವಿ. ಈಗ ನಾವು ತಿಳ್ಕೊಳ್ಬೇಕಾಗಿದೆ ಅಂದರೆ ಬುದ್ಧನ ಬೋಧನೆಗಳು ಯಾವ್ಯಾವು ಅನ್ನೋದನ್ನು ನಾವು ತಿಳ್ಕೊಳ್ತಾ ಹೋಗಬೇಕಾಗತ್ತೆ. ಬೋಧನೆಗಳು ಟೀಚಿಂಗ್ಸ್ ಆಫ್ ಬುದ್ಧ, ಟೀಚಿಂಗ್ಸ್ ಆಫ್ ಬುದ್ಧ, ಬುದ್ಧನ ಬೋಧನೆಗಳು ಯಾವ್ಯಾವು ಅಂತ. ಎಸ್, ಬುದ್ಧ ಹಿ ಪ್ರೀಚ್ಡ್ 4 ಬೇಸಿಕ್ ಪ್ರಿನ್ಸಿಪಲ್ಸ್. ಸೊ ಇವರು 4 ಮೂಲಭೂತ ತತ್ವಗಳನ್ನು ಬೋಧನೆ ಮಾಡಿದ್ದಾರೆ. ಹಿ ಪ್ರೀಚ್ಡ್ 4 ಬೇಸಿಕ್ ಪ್ರಿನ್ಸಿಪಲ್ಸ್ ಫಾರ್ ಬುದ್ಧಿಸ್ಟ್. ಬೌದ್ಧ ಧರ್ಮೀಯರಿಗೆ 4 ಮೂಲಭೂತ ತತ್ವಗಳನ್ನು ಅವರು ಬೋಧನೆ ಮಾಡ್ತಾರೆ. ಸೊ ತನ್ನ ಅನುಯಾಯಿಗಳಿಗೆ ಈ 4 ಮೂಲಭೂತ ತತ್ವಗಳನ್ನು ಪ್ರತಿಯೊಬ್ಬರೂ ಕೂಡ ಪಾಲಿಸಬೇಕು ಅಂತೇಳಿ ಹೇಳ್ತಾರೆ.
ಸೊ ಯಾವ್ಯಾವು, ವಾಟ್ ಆರ್ ದ 4 ಬೇಸಿಕ್ ಪ್ರಿನ್ಸಿಪಲ್ಸ್ ವಾಸ್ ಪ್ರೀಚ್ಡ್ ಬೈ ಗೌತಮ ಬುದ್ಧ ಅನ್ನೋದನ್ನು ನಾವು ನೋಡಬೇಕು. ಓಕೆನಾ. ಸೊ ಅವರು ಬೋಧಿಸಿದಂತಹ 4 ಮೂಲಭೂತ ತತ್ವಗಳು ಯಾವ್ಯಾವು ಅಂದರೆ, ಒನ್ ಈಸ್ ಸತ್ಯ. ಅವರು ಬೋಧಿಸಿದಂಥದ್ದು ಸತ್ಯ, ಟ್ರೂತ್, ನಿಜವನ್ನೇ ಹೇಳಬೇಕು, ಸುಳ್ಳನ್ನು ಹೇಳಬಾರದು ಅನ್ನುವಂಥದ್ದು ಸತ್ಯ ಆರ್ ಟ್ರೂತ್ ಈಸ್ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಬೇಸಿಕ್ ಪ್ರಿನ್ಸಿಪಲ್. ಆ್ಯಂಡ್ ದೆನ್ ಒನ್ ಈಸ್ ಅಹಿಂಸಾ. ಎರಡನೇದು ಯಾವುದು? ಅಹಿಂಸೆಯನ್ನು ಆಚರಿಸಬೇಕು, ನಾನ್ ವೈಲೆನ್ಸ್. ಇಟ್ಸ್ ಆಲ್ಸೋ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಪ್ರೀಚ್ಡ್ ಬೈ ಗೌತಮ ಬುದ್ಧ. ಆ್ಯಂಡ್ ದೆನ್ ವೆರಿ ಇಂಪಾರ್ಟೆಂಟ್ ಈಸ್ ಆಸ್ತೇಯ. ಮೂರನೇದು ಆಸ್ತೇಯ, ಕಳ್ಳತನ ಮಾಡದಿರುವುದು, ನಾನ್ ಸ್ಟೀಲಿಂಗ್, ಕಳ್ಳತನ ಮಾಡದಿರುವುದು ಆಸ್ತೇಯ ಅನ್ನುವಂಥದ್ದು. ಆ್ಯಂಡ್ ದೆನ್ ಒನ್ ಈಸ್ ಫೋರ್ತ್ ಒನ್ ಬ್ರಹ್ಮಚರ್ಯ, ಪಾವಿತ್ರತೆ ಅನ್ನೋ ಅರ್ಥವನ್ನು ಕೊಡುತ್ತೆ. ಬ್ರಹ್ಮಚರ್ಯ, ಚಾಸ್ಟಿಟಿ, ಪಾವಿತ್ರತೆ ಅಂತ ಹೇಳಿ ಅರ್ಥವನ್ನು ಕೊಡುತ್ತೆ. ಸೊ ಈ 4 ಮೂಲಭೂತ ತತ್ವವನ್ನು ಪ್ರತಿಯೊಬ್ಬ ತನ್ನ ಅನುಯಾಯಿಗಳು ಪಾಲಿಸಬೇಕು ಅಂಥೇಳಿ ಹೇಳ್ತಾರೆ. ಅನುಯಾಯಿಗಳು ಅಂದರೆ ಬೌದ್ಧ ಧರ್ಮಕ್ಕೆ ಸೇರಿದಂಥವರು ಪಾಲಿಸಬೇಕು ಅಂಥೇಳಿ ಇವರು ಬೋಧನೆಯನ್ನು ಮಾಡ್ತಾರೆ. ಸೊ ದೀಸ್ ಆರ್ ದ 4 ಬೇಸಿಕ್ ಪ್ರಿನ್ಸಿಪಲ್ಸ್ ವರ್ ಪ್ರೀಚ್ಡ್ ಬೈ ಗೌತಮ ಬುದ್ಧ. ಸೊ ಅವರು ಬೋಧಿಸಿದಂತಹ 4 ಮೂಲಭೂತ ತತ್ವಗಳು ಅಂಥೇಳಿ ಅವುಗಳನ್ನು ಗುರುತಿಸಲಾಗತ್ತೆ. 4 ಮೂಲಭೂತ ತತ್ವಗಳು, ಗೌತಮ ಬುದ್ಧರು ಬೋಧಿಸಿದಂಥ 4 ಮೂಲಭೂತ ತತ್ವಗಳು ಯಾವ್ಯಾವಪ್ಪ ಅಂದರೆ, ಒಂದು ಸತ್ಯ, ಎರಡನೇದು ಅಹಿಂಸೆ, ಮೂರನೇದು ಆಸ್ತೇಯ ಮತ್ತು ನಾಲ್ಕನೇದು ಬ್ರಹ್ಮಚರ್ಯ. ಸತ್ಯ, ಅಹಿಂಸಾ, ಆಸ್ತೇಯ ಆ್ಯಂಡ್ ಬ್ರಹ್ಮಚರ್ಯ ಆರ್ ದ 4 ಇಂಪಾರ್ಟೆಂಟ್ ಬೇಸಿಕ್ ಪ್ರಿನ್ಸಿಪಲ್ ವಿಚ್ ವಾಸ್ ಪ್ರೀಚ್ಡ್ ಬೈ ಗೌತಮ ಬುದ್ಧ. ಸೊ ಇವು ಬೇಸಿಕ್ ಪ್ರಿನ್ಸಿಪಲ್ಗೆ ಸಂಬಂಧಿಸಿದಾಗೆ. ಆ್ಯಂಡ್ ಆಲ್ಸೋ ಹಿ ಪ್ರೀಚ್ಡ್ 4 ನೋಬಲ್ ಟ್ರೂತ್ಸ್. 6 ಸತ್ಯಗಳನ್ನು ಇವರು ಬೋಧಿಸ್ತಾರೆ. 4 ಆರ್ಯ ಸತ್ಯಗಳನ್ನು ಅವರು ಬೋಧಿಸ್ತಾರೆ. ನಮಗಿದಾಗಲೇ ಗೊತ್ತು. ಸೊ ಅವರು ಈ ಜ್ಞಾನೋದಯಕ್ಕೆ ಕುಳಿತಿದ್ದ ಕಾರಣನೇ ಏನಪ್ಪ ಅಂದರೆ, ಈ ಟ್ರೂತನ್ನು ತಿಳ್ಕೊಳ್ಬೇಕು, ಸತ್ಯವನ್ನು ತಿಳ್ಕೊಳ್ಬೇಕು. ಯಾವುದರ ಸತ್ಯ ಅಂದರೆ, ಈ ದುಃಖಕ್ಕೆ ಕಾರಣಗಳೇನು, ದುಃಖದ ಘಟನೆಗಳನ್ನು ನಾವು ನೋಡಿದ್ವಲ್ವ. ಸೊ ಅದಕ್ಕೆ ಕಾರಣಗಳು ಏನು ಅನ್ನುವಂತಹ ಸತ್ಯವನ್ನು ಕಂಡುಕೊಳ್ಳೋದಕ್ಕೋಸ್ಕರ ಅವರು ಧ್ಯಾನಕ್ಕೆ ಕೂತ್ಕೊಳ್ತಾರೆ. ತದನಂತರ ಅವರಿಗೆ ಜ್ಞಾನೋದಯ ಆಗುತ್ತೆ, ಸತ್ಯವನ್ನು ಕಂಡುಕೊಳ್ತಾರೆ. ಸೊ ಹಾಗಾದ್ರೆ ಅವ್ರನ್ನ ಏನಂತ ಕರೀತಾರೆ? ತಥಾಗತ ಅಂಥೇಳಿ, ಸತ್ಯವನ್ನು ಅರಿತವನು ಅನ್ನುವಂಥ ಅರ್ಥವನ್ನು ಕೊಡುತ್ತೆ. ಸೊ ಹಾಗಾದರೆ ಅವರು ಬೋಧಿಸಿದಂತಹ ಆರ್ಯ ಸತ್ಯಗಳು ಯಾವ್ಯಾವು ಅನ್ನೋದನ್ನು ನಾವು ನೋಡ್ತಾ ಹೋಗಬೇಕು. ನಾವು ವಿ ವಾಂಟ್ ಟು ಲರ್ನ್ ಅಬೌಟ್ ದ 4 ನೋಬಲ್ ಟ್ರೂತ್ಸ್ ವಿಚ್ ವಾಸ್ ಪ್ರೀಚ್ಡ್ ಬೈ ಗೌತಮ ಬುದ್ಧ. ಗೌತಮ ಬುದ್ಧರು ಬೋಧಿಸಿದಂತಹ 4 ಆರ್ಯ ಸತ್ಯಗಳು ಯಾವ್ಯಾವು ಅಂದರೆ, ದ ಫಸ್ಟ್ ಒನ್ ಈಸ್ ವೆರಿ ಇಂಪಾರ್ಟೆಂಟ್ ಈಸ್ ವರ್ಲ್ಡ್ಲಿ ಲೈಫ್ ಈಸ್ ಫುಲ್ ಆಫ್ ಸಾರೋ. ವರ್ಲ್ಡ್ಲಿ ಲೈಫ್ ಈಸ್ ಫುಲ್ ಆಫ್ ಸಾರೋ. ಪ್ರಾಪಂಚಿಕ ಜೀವನವು ದುಃಖಮಯವಾಗಿದೆ. ಪ್ರಾಪಂಚಿಕ ಜೀವನವು ದುಃಖಮಯವಾಗಿದೆ. ದ ವರ್ಲ್ಡ್ಲಿ ಲೈಫ್ ಈಸ್ ಫುಲ್ ಆಫ್ ಸಾರೋ. ವೆರಿ ಇಂಪಾರ್ಟೆಂಟ್. ದ ವರ್ಲ್ಡ್ಲಿ ಲೈಫ್ ಈಸ್ ಫುಲ್ ಆಫ್ ಸಾರೋ. ಈ ಪ್ರಾಪಂಚಿಕ ಜೀವನವು ದುಃಖಮಯವಾಗಿದೆ. ಎಸ್. ಸೊ ಅವರಿಗೆ ಗೊತ್ತಾಗುತ್ತೆ ಈ ಪ್ರಾಪಂಚಿಕ ಜೀವನ ಏನಿದೆಯೋ ಅವೆಲ್ಲ ದುಃಖಮಯ ಆಗಿದೆ. ಅಲ್ಲಿ ನೋಡಿದ್ರೆ ವೃದ್ಧನಲ್ಲಿ ದುಃಖ ಇದೆ ಅಲ್ವಾ. ಸೊ ಹಾಗೆಯೇ ಒಬ್ಬ ರೋಗಿಯರ ನೋಡ್ತಾನೆ, ರೋಗಿಯಲ್ಲಿ ದುಃಖ ಇದೆ. ಅದ್ರ ಜೊತೆಗೆ ಶವಯಾತ್ರೆಯನ್ನು ನೋಡ್ತಾನೆ. ಸೊ ಆ ಶವಯಾತ್ರೆಯಲ್ಲಿ ದುಃಖ ಇದೆ. ಅಂದರೆ ಈ ಪ್ರಾಪಂಚಿಕ ಜೀವನ ಏನಿದೆಯೋ ಸೊ ಅದರಲ್ಲಿ ದುಃಖ ಅಡಗಿದೆ ಅನ್ನುವಂಥದ್ದು ಗೊತ್ತಾಗುತ್ತೆ. ಸೊ ಆ ಸತ್ಯ ಅವರಿಗೆ ಗೊತ್ತಾಗುತ್ತೆ. ದಟ್ ಇಸ್ ಫಸ್ಟ್ ಒನ್ ನೋಬಲ್ ಟ್ರೂತ್ ವಿಚ್ ವಾಸ್ ಟೀಚ್ಡ್ ಬೈ ಗೌತಮ ಬುದ್ಧ. ವರ್ಲ್ಡ್ಲಿ ಲೈಫ್ ಈಸ್ ಫುಲ್ ಆಫ್ ಸಾರೋ. ಈ ಪ್ರಾಪಂಚಿಕ ಜೀವನವು ದುಃಖಮಯವಾಗಿದೆ ಅನ್ನುವಂಥದ್ದು. ಸೊ ದೆನ್ ಸೆಕೆಂಡ್ ಒನ್, ಹಾಗಾದರೆ ಏನು ಇದಕ್ಕೆ ಕಾರಣ ಏನು ಅಂದರೆ, desire is the root cause for sorrow. Desire is the root cause for sorrow. Desire is the root cause for sorrow. ಆಸೆಯೇ ದುಃಖಕ್ಕೆ ಮೂಲ ಕಾರಣ.
ಕಾರಣ ಅಂತೇಳಿ ಅವರು ತಿಳಿಸ್ತಾರೆ. ಆಸೆಯೇ ದುಃಖಕ್ಕೆ ಮೂಲ ಕಾರಣ. ಈ ಪ್ರಾಪಂಚಿಕ ಜೀವನ ದುಃಖಮಯ ಆಗಿದೆ. ಹಾಗಾದರೆ ಆ ದುಃಖಕ್ಕೆ ಏನು ಕಾರಣ ಅನ್ನೋದನ್ನು ಅವ್ರು ಹೇಳ್ತಾರೆ. ಆ ಸತ್ಯ ಅವ್ರಿಗೆ ಗೊತ್ತಾಗುತ್ತೆ. ಏನದು? ಡಿಸೈರ್ ಇಸ್ ದ ರೂಟ್ ಕಾಸ್ ಫಾರ್ ಸಾರೋ. ಆಸೆಯೇ ದುಃಖಕ್ಕೆ ಮೂಲ ಕಾರಣ. ಪ್ರತಿಯೊಬ್ಬರಿಗೂ ಕೂಡ ಏನೋ ಒಂದು ಬೇಕು ಅನಿಸುತ್ತೆ. ಸೊ ಅದು ಸಿಗದೇ ಇದ್ದಾಗ ನಮಗೆ ದುಃಖ ಆಗುತ್ತೆ, ಹೌದಲ್ವಾ? ಸೊ ಅಪ್ಪನ ಇವತ್ತು ಚಾಕ್ಲೇಟ್ ತರ್ತಾರೆ ಅಂತೇಳಿ ನಾವು ಅಂದ್ಕೊಂಡಿರ್ತೀವಿ, ಆಸೆ ಇರುತ್ತೆ, ಬಟ್ ಅವ್ರು ತರ್ದೇ ಬಂದಾಗ ನಮಗೆ ದುಃಖ ಆಗುತ್ತೆ. ಸಿಂಪಲ್, ಹೌದಲ್ವಾ? ಸೊ ಒಂದು ಚಿಕ್ಕ ಆಸೆಯೂ ಕೂಡ ನಮಗೆ ದುಃಖವನ್ನು ತಂದುಕೊಳ್ಳುತ್ತೆ. ಆ ಸತ್ಯ ನಮಗೆ ಗೊತ್ತು, ಬಟ್ ಆಗ ಗೌತಮ ಬುದ್ಧರಿಗೆ ಗೊತ್ತಿರಲಿಲ್ಲ. ಸೊ ಆ ಜ್ಞಾನೋದಯ ಅವರಿಗೆ ಆಗತ್ತೆ. ಸೊ ಅವ್ರು ತಿಳಿಸಿದ್ರಿಂದಾಗಿ ನಮಗೂ ಈಗ ಗೊತ್ತಾಗ್ತಾ ಇದೆ. ಎಸ್, ಸೊ ವರ್ಲ್ಡ್ಲಿ ಲೈಫ್ ಈಸ್ ಫುಲ್ ಆಫ್ ಸಾರೋ. ಈ ಪ್ರಾಪಂಚಿಕ ಜೀವನ ದುಃಖಮಯ ಆಗಿದೆ. ಹಾಗಾದರೆ ಈ ದುಃಖಕ್ಕೆ ಕಾರಣ ಏನಪ್ಪ ಅಂದರೆ ಡಿಸೈರ್ ಈಸ್ ದ ರೂಟ್ ಕಾಸ್ ಫಾರ್ ಸಾರೋ. ಈ ಆಸೆಯೇ ದುಃಖಕ್ಕೆ ಮೂಲ ಕಾರಣ. ಸೊ ಹಾಗಾದರೆ ಏನು ಮಾಡಬೇಕು ಅಂದರೆ ವೆನ್ ಡಿಸೈರ್ ಸೀಸಸ್ rebirth ceases. When desire ceases, rebirth ceases. That is the third one noble truth which was taught by Gautama Buddha. What is that? When desire ceases, rebirth ceases. ಅಂದರೆ ಆಸೆಯನ್ನು ನಿಗ್ರಹಿಸುವುದರಿಂದ ಅಥವಾ ಆಸೆಯನ್ನು ತ್ಯಜಿಸುವುದರಿಂದ ಪುನರ್ಜನ್ಮವನ್ನು ಕೊನೆಗಾಣಿಸಬಹುದು. ಆಸೆಯನ್ನು ತ್ಯಜಿಸುವುದರಿಂದ ಅಥವಾ ನಿಗ್ರಹಿಸುವುದರಿಂದ ಪುನರ್ಜನ್ಮವನ್ನು ತಡೆಯಬಹುದು. ಅಂದರೆ ಈ ಪುನರ್ಜನ್ಮ ಆಗೋದ್ರಿಂದಾಗಿಯೇ ನಮಗೆ ಏನಾಗುತ್ತೆ, ಈಗ ದುಃಖ ಹೆಚ್ಚಾಗ್ತಾ ಹೋಗುತ್ತೆ. ಈ ಲೈಫ್ ಎಂಡೇ ಆಗೋದಿಲ್ಲ. ಸೊ ಇನ್ನೂ ಕಂಟಿನ್ಯೂ ಆಗ್ತಾ ಹೋಗುತ್ತೆ ಅಲ್ವಾ? ಕಂಟಿನ್ಯೂ ಆದರೆ ಇನ್ನೂ ದುಃಖವೂ ಕೂಡ ಹೆಚ್ಚಾಗುತ್ತೆ. ಸೊ ಹಾಗಾಗಿ ನಾವು ಏನು ಮಾಡಬೇಕು? ಪುನರ್ಜನ್ಮವನ್ನು ತಡಿಬೇಕು ಅಂದರೆ ಯಾವುದನ್ನು ನಿಗ್ರಹಿಸ್ಕೊಳ್ಬೇಕು? ಆಸೆಯನ್ನು ನಿಗ್ರಹಿಸ್ಕೊಳ್ಬೇಕು, ಆಸೆಯನ್ನು ತ್ಯಜಿಸಬೇಕು. So it's also one of the important noble truth which was taught by Gautama Buddha. What is that? When desire ceases, rebirth ceases. ಆಸೆಯನ್ನು ನಿಗ್ರಹಿಸುವುದರಿಂದ ಪುನರ್ಜನ್ಮವನ್ನು ಕೊನೆಗಾಣಿಸಬಹುದು ಅಥವಾ ತಡೆಯಬಹುದು ಅಥವಾ ಕೊನೆಗಾಣಿಸಬಹುದು. Yes, that is the third one. And the last one is very important which was taught by Gautama Buddha. That is, desire can be overcome by following Ashtanga Marga. ಈ ಆಸೆಯನ್ನು ತ್ಯಜಿಸ್ಬೋದು ಅಥವಾ ನಿಗ್ರಹಿಸೋದು ಹೇಗೆ ಅನ್ನೋದನ್ನು ಅವರು ಹೇಳ್ತಾರೆ. ಈ ಆಸೆಯನ್ನು ತ್ಯಜಿಸ್ಬೇಕಲ್ವಾ, ನಿಗ್ರಹಿಸಬೇಕಲ್ಲ, ಇದು ನಿಗ್ರಹಿಸೋದು ಹೇಗೆ ಅನ್ನುವಂತಹ ಮಾರ್ಗವನ್ನು ಅವರು ಸೂಚಿಸ್ತಾರೆ 4ನೆಯ ಬೋಧನೆಯಲ್ಲಿ. ಅದೇ ಯಾವುದಪ್ಪ ಅಂದರೆ ಡಿಸೈರ್ ಕ್ಯಾನ್ ಬಿ ಓವರ್ಕಮ್ ಬೈ ಫಾಲೋಯಿಂಗ್ ಅಷ್ಟಾಂಗ ಮಾರ್ಗವನ್ನು ಅನುಸರಿಸುವ ಮೂಲಕ ಆಸೆಯನ್ನು ನಿಗ್ರಹಿಸಬಹುದು. ಈಗ ಆಸೆಯೇ ಎಲ್ಲದಕ್ಕೂ ಕಾರಣ ಅಲ್ವಾ? ಸೊ ಈ ಆಸೆ ಹೇಗೆ ನಿಗ್ರಹಿಸ್ಕೊಳ್ಳೋದು ಅಂದರೆ ಬೈ ಫಾಲೋಯಿಂಗ್ ಅಷ್ಟಾಂಗ ಮಾರ್ಗವನ್ನು ಅನುಸರಿಸುವ ಮೂಲಕ ಈ ಆಸೆಯನ್ನು ನಿಗ್ರಹಿಸಬಹುದು ಅಂಥೇಳಿ ಗೌತಮ ಬುದ್ಧರು ಬೋಧನೆ ಮಾಡ್ತಾರೆ. ಸೊ ದಿಸ್ ಆರ್ ದ 4 ಬೇಸಿಕ್ ಆರ್ ನೋಬಲ್ ಟ್ರೂತ್ ವಿಚ್ ವಾಸ್ ಟೀಚ್ಡ್ ಬೈ ಗೌತಮ ಬುದ್ಧ. ನೌ ವಿ ವಾಂಟ್ ಟು ಲರ್ನ್. ಹಾಗಾದರೆ ಈ ಅಷ್ಟಾಂಗ ಮಾರ್ಗಗಳು ಯಾವ್ಯಾವು? ಯಾವ ಅಷ್ಟಾಂಗ ಮಾರ್ಗಗಳನ್ನು ಅನುಸರಿಸೋದ್ರ ಮೂಲಕ ಈ ಆಸೆಯನ್ನು ನಿಗ್ರಹಿಸಬಹುದು ಅನ್ನೋದನ್ನು ಅವರು ಸೂಚಿಸ್ತಾರೆ. ಅಂದರೆ ವೆರಿ ಇಂಪಾರ್ಟೆಂಟ್. ಸೊ ಅಷ್ಟಾಂಗ ಮಾರ್ಗಗಳು ಅಂಥೇಳಿ ಒಂದು ಸೈಡ್ ಹೆಡ್ಲೈನ್ ತಗೊಂಡು ನೀವು ಬರ್ಕೊಳ್ಬೇಕಾಗತ್ತೆ. ಸೊ ಅಷ್ಟಾಂಗ ಮಾರ್ಗಗಳು ಯಾವ್ಯಾವು? ಅವರು ಬೋಧಿಸಿದಂಥ ಅಷ್ಟಾಂಗ ಮಾರ್ಗಗಳು ಯಾವ್ಯಾವಪ್ಪ ಅಂದರೆ ಅವುಗಳಂದರೆ ರೈಟ್ ಫೇತ್, ಒಳ್ಳೆಯ ನಂಬಿಕೆ. ರೈಟ್ ಫೇತ್, ಒಳ್ಳೆಯ ನಂಬಿಕೆ ಅನ್ನುವಂಥದ್ದು ಒಂದು.
ರೈಟ್, ಫೈತ್ ಈಸ್ ವೆರಿ ಇಂಪಾರ್ಟೆಂಟ್. ಒಳ್ಳೆಯ ನಂಬಿಕೆ ಇದ್ದರೆ ನಾವು ಆಸೆಯನ್ನು ನಿಗ್ರಹಿಸ್ಕೊಳ್ಳೋದಕ್ಕೆ ಸಾಧ್ಯತೆ ಇದೆ. ರೈಟ್, ಫೈತ್ ಈಸ್ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಅಷ್ಟಾಂಗ ಮಾರ್ಗ. ಅಷ್ಟಾಂಗ ಮಾರ್ಗಗಳಲ್ಲಿ ಒಳ್ಳೆಯ ನಂಬಿಕೆ ಅನ್ನುವಂಥದ್ದು ಒಂದು ಮಾರ್ಗ. ಆ್ಯಂಡ್ ದೆನ್ ರೈಟ್ ಥಾಟ್, ಒಳ್ಳೆಯ ಯೋಚನೆ, ರೈಟ್ ಥಾಟ್, ಒಳ್ಳೆಯ ಯೋಚನೆ. ಸೊ ದಟ್ಸ್ ಆಲ್ಸೋ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಅಷ್ಟಾಂಗ ಮಾರ್ಗ. ಅದು ಕೂಡ ಅಷ್ಟಾಂಗ ಮಾರ್ಗಗಳಲ್ಲಿ ಒಂದು ಅಂತೇಳಿ ಗುರುತಿಸ್ತಾಗ್ತದೆ. ರೈಟ್ ಥಾಟ್ ಆ್ಯಂಡ್ ದೆನ್ ರೈಟ್ ಸ್ಪೀಚ್, ಒಳ್ಳೆಯ ಮಾತು, ರೈಟ್ ಸ್ಪೀಚ್, ಒಳ್ಳೆಯ ಮಾತು. ರೈಟ್ ಸ್ಪೀಚ್ ಈಸ್ ಆಲ್ಸೋ ಒನ್ ಆಫ್ ದ ರೂಟ್ ವೇ ಫಾರ್ ಯಾವುದು ಈ ಆಸೆಯನ್ನು ನಿಗ್ರಹಿಸ್ಕೊಳ್ಳೋದಕ್ಕೆ ಇರುವಂತಹ ಮಾರ್ಗ ಅಂಥೇಳಿ ಅದನ್ನು ಗುರುತಿಸಲಾಗತ್ತೆ. ಯಾವುದು? ಒಳ್ಳೆಯ ಮಾತು, ರೈಟ್ ಸ್ಪೀಚ್ ಈಸ್ ಆಲ್ಸೋ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್. ದೆನ್ ರೈಟ್ ಕಂಡಕ್ಟ್, ಒಳ್ಳೆಯ ನಡತೆ, ರೈಟ್ ಕಂಡಕ್ಟ್, ಒಳ್ಳೆಯ ನಡತೆ ಅನ್ನುವಂಥದ್ದು ಇರಬೇಕು. ಸೊ ಆ ಮೂಲಕ ಆಸೆಯನ್ನು ನಿಗ್ರಹಿಸ್ಕೊಳ್ಬೇಕು, ಒಳ್ಳೆಯ ನಡತೆ. ದೆನ್ ವೆರಿ ಇಂಪಾರ್ಟೆಂಟ್ ರೈಟ್ ಎಫರ್ಟ್, ಒಳ್ಳೆಯ ಪ್ರಯತ್ನ ಇರಬೇಕು, ರೈಟ್ ಎಫರ್ಟ್, ಒಳ್ಳೆಯ ಪ್ರಯತ್ನ. ಆ ಅಷ್ಟಾಂಗ ಮಾರ್ಗಗಳಲ್ಲಿ ಅದು ಕೂಡ ಒಂದು. ದೆನ್ ರೈಟ್ ಮೆಡಿಟೇಷನ್, ಒಳ್ಳೆಯ ಧ್ಯಾನ, ರೈಟ್ ಮೆಡಿಟೇಷನ್, ಒಳ್ಳೆಯ ಧ್ಯಾನ ಈ ಅಷ್ಟಾಂಗ ಮಾರ್ಗಗಳಲ್ಲಿ ಒಂದು ಅಂಥೇಳಿ ಗುರುತಿಸಲಾಗ್ತದೆ. ಆ್ಯಂಡ್ ರೈಟ್ ಲೈವ್ಲಿಹುಡ್, ಒಳ್ಳೆಯ ಜೀವನೋಪಾಯ, ರೈಟ್ ಲೈವ್ಲಿಹುಡ್, ಒಳ್ಳೆಯ ಜೀವನೋಪಾಯ ಅನ್ನುವಂಥದ್ದು. ಆ್ಯಂಡ್ ಲಾಸ್ಟ್ಲಿ ರೈಟ್ ಮೈಂಡ್ಫುಲ್ನೆಸ್, ಒಳ್ಳೆಯ ಮನಸ್ಥಿತಿ, ಒಳ್ಳೆಯ ಮನಸ್ಥಿತಿ. ಸೊ ಇದು ಕೂಡ ಈ ಅಷ್ಟಾಂಗ ಮಾರ್ಗಗಳಲ್ಲಿ ಒಂದು ಅಂಥೇಳಿ ಗುರುತಿಸಲಾಗತ್ತೆ. ಸೊ ದೀಸ್ ಆರ್ ದ 8 ರೂಟ್ ವಾಸ್ ಪ್ರೀಚ್ಡ್ ಬೈ ಗೌತಮ ಬುದ್ಧ. ಸೊ ಈ 8 ಮಾರ್ಗಗಳನ್ನು ಗೌತಮ ಬುದ್ಧರು ಬೋಧನೆ ಮಾಡ್ತಾರೆ. ಏನಕ್ಕೋಸ್ಕರ ಬೋಧನೆ ಮಾಡ್ತಾರೆ? ಯಾವುದನ್ನು ನಿಗ್ರಹಿಸೋದಕ್ಕೋಸ್ಕರ? ಆಸೆಯನ್ನು ನಿಗ್ರಹಿಸೋದಕ್ಕೋಸ್ಕರ. ಓಕೆನಾ? ಟು ಕಂಟ್ರೋಲ್ ಡಿಸೈರ್. ಸೊ ವಿ ಶುಡ್ ಬಿ ಫಾಲೋ ದೀಸ್ 8 ರೂಟ್ಸ್. ಸೊ ಈ 8 ಮಾರ್ಗಗಳನ್ನು ಅನುಸರಿಸಬೇಕು. ಅದನ್ನು ಅಷ್ಟಾಂಗ ಮಾರ್ಗಗಳು ಅಂತೇಳಿ ಕರೀತಾರೆ. ಅವ್ಯಾವುದು? ಒಳ್ಳೆಯ ನಂಬಿಕೆ, ಒಳ್ಳೆಯ ಯೋಚನೆ, ಒಳ್ಳೆಯ ಮಾತು, ಒಳ್ಳೆಯ ನಡತೆ, ಒಳ್ಳೆಯ ಪ್ರಯತ್ನ, ಒಳ್ಳೆಯ ಧ್ಯಾನ, ಒಳ್ಳೆಯ ಜೀವನೋಪಾಯ, ಒಳ್ಳೆಯ ಮನಸ್ಥಿತಿ. ಸೊ ಇವೆಲ್ಲ ಇದ್ದಾಗ ನಮಗೆ ದುಃಖ ಅನ್ನೋದು ಬರೋದಕ್ಕೆ ಸಾಧ್ಯನೇ ಇಲ್ಲ. ಆಸೆಯನ್ನು ಸಂಪೂರ್ಣವಾಗಿ ನಿಗ್ರಹಿಸ್ಕೊಳ್ಬೋದು ಅಂಥೇಳಿ ಗೌತಮ ಬುದ್ಧರು ಬೋಧನೆ ಮಾಡ್ತಾರೆ. ಸೊ ದೀಸ್ ಆರ್ ದ 4 ಇಂಪಾರ್ಟೆಂಟ್ ಬೇಸಿಕ್ ಪ್ರಿನ್ಸಿಪಲ್ಸ್ ಆ್ಯಂಡ್ ಆಲ್ಸೋ 4 ನೋಬಲ್ ಥಾಟ್ಸ್ ಆರ್ ಟ್ರೂತ್ಸ್ ವರ್ ಟೀಚ್ಡ್ ಬೈ ಗೌತಮ ಬುದ್ಧ. ಗೌತಮ ಬುದ್ಧರು ಬೋಧಿಸಿದಂತಹ ಆರ್ಯ ಸತ್ಯಗಳು ಮತ್ತು ಅಷ್ಟಾಂಗ ಮಾರ್ಗಗಳು ಅಂತೇಳಿ ಗುರುತಿಸ್ತವೆ. ಅದರ ಜೊತೆಗೆ ಇತರೆ ಬೋಧನೆಗಳು ಯಾವ್ಯಾವು? ಇವರು ಬೋಧಿಸಿದಂತಹ ಇತರೆ ಬೋಧನೆಗಳು ಯಾವ್ಯಾವು ಅಂದರೆ ಅವರು ಫಾಲೋ ಮಾಡಿದಂತಹ ಕೆಲವೊಂದು ಪ್ರಮುಖವಾದಂತಹ ಅಂಶಗಳನ್ನು ನಾವು ಗುರುತಿಸ್ಬೋದು. ಹಿ ಗೇವ್ ಇಂಪಾರ್ಟೆನ್ಸ್ ಟು ಕಂಡಕ್ಟ್. ಅವರು ನಡತೆಗೆ ಹೆಚ್ಚಿನ ಒತ್ತನ್ನು ನೀಡ್ತಾರೆ. ಹಿ ಗೇವ್ ಇಂಪಾರ್ಟೆನ್ಸ್ ಟು ಕಂಡಕ್ಟ್, ಹೆಚ್ಚಿನ ಒತ್ತನ್ನು ಅಥವಾ ಪ್ರಾಮುಖ್ಯತೆಯನ್ನು ನೀಡ್ತಾರೆ. ಯಾವುದಕ್ಕೆ ಹೆಚ್ಚಿನ ಪ್ರಾಮುಖ್ಯತೆ ನೀಡ್ತಾರೆ? ನಡತೆಗೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ನೀಡ್ತಾರೆ. ಹಿ ಗೇವ್ ಇಂಪಾರ್ಟೆನ್ಸ್ ಟು ಕಂಡಕ್ಟ್ ಆ್ಯಂಡ್ ನಾಟ್ ಟು ರಿಚುವಲ್ಸ್. ಧರ್ಮಾಚರಣೆಗೆ ಪ್ರಾಮುಖ್ಯತೆಯನ್ನು ನೀಡೋದಿಲ್ಲ. ಆ್ಯಂಡ್ ಸ್ಯಾಕ್ರಿಫೈಸಸ್, ಬಲಿಗೆ ಕೂಡ ಪ್ರಾಮುಖ್ಯತೆಯನ್ನು ನೀಡೋದಿಲ್ಲ. ಓಕೆನಾ? ಸ್ಯಾಕ್ರಿಫೈಸಸ್. ಸೊ ಇವರು ಬುದ್ಧ he gave importance to conduct but not to rituals and sacrifice. ಸೊ ಅವರು ನಡತೆಗೆ ಪ್ರಾಮುಖ್ಯತೆಯನ್ನು ನೀಡಿದರೆ ಹೊರತು ಧರ್ಮಾಚರಣೆ ಮತ್ತು ಬಲಿಗೆ ಅವರು ಪ್ರಾಮುಖ್ಯತೆಯನ್ನು ನೀಡೋದಿಲ್ಲ. ಓಕೆನಾ? ಸೊ ಅವರು ಪ್ರಾಮುಖ್ಯತೆ ನೀಡಿದ್ದು ಯಾವುದಕ್ಕೆ? ನಡತೆಗೆ, ಒಳ್ಳೆಯ ನಡತೆಗೆ ಅವರು ಪ್ರಾಮುಖ್ಯತೆಯನ್ನು ನೀಡ್ತಾರೆ. ಆ್ಯಂಡ್ ದೆನ್ ಹಿ ಅಪೋಸಿಟ್ ಕ್ಯಾಸ್ಟ್ ಸಿಸ್ಟಮ್. ಅವರು ಜಾತಿ ಪದ್ಧತಿಯನ್ನು ವಿರೋಧಿಸ್ತಾರೆ.
ಹಿ ಅಪೋಸಡ್ ಕ್ಯಾಸ್ಟ್ ಸಿಸ್ಟಮ್, ಜಾತಿ ಪದ್ಧತಿಯನ್ನು ಅವರು ವಿರೋಧಿಸಿದ್ರು. ಆ್ಯಂಡ್ ಅಡ್ವೊಕೇಟೆಡ್ ಈಕ್ವಾಲಿಟಿ ಸಮಾನತೆಯನ್ನು ಎತ್ತಿ ಹಿಡಿದ್ರು. ಸಮಾನತೆಯನ್ನು ಎತ್ತಿ ಹಿಡಿದರು ಅಥವಾ ಸಮಾನತೆಯನ್ನು ಬೋಧಿಸ್ತಾರೆ. ಸೊ ಹಿ ಅಡ್ವೊಕೇಟೆಡ್ ಈಕ್ವಾಲಿಟಿ, ಅವರು ಸಮಾನತೆಯನ್ನು ಬೋಧನೆ ಮಾಡ್ತಾರೆ. ಆ್ಯಂಡ್ ಹಿ ಗೇವ್ ಇಂಪಾರ್ಟೆನ್ಸ್ ಟು ಅಹಿಂಸೆಗೆ ಒತ್ತನ್ನು ನೀಡ್ತಾರೆ. ಹಿ ಗೇವ್ ಇಂಪಾರ್ಟೆನ್ಸ್ ಟು ಅಹಿಂಸೆಗೆ ಅವರು ಒತ್ತನ್ನು ನೀಡ್ತಾರೆ. ಆ್ಯಂಡ್ ಹಿ ಡಿಡ್ ನಾಟ್ ರೆಫರ್ ಟು ಗಾಡ್, ದೇವರ ಇರುವಿಕೆಯ ಬಗ್ಗೆ ಏನನ್ನೂ ಕೂಡ ಹೇಳೋದಿಲ್ಲ. ಇವರು ಏನನ್ನೂ ಕೂಡ ಅವರು ಇದೆ ಅಂತಲೂ ಹೇಳೋದಿಲ್ಲ, ಇಲ್ಲ ಅಂಥೇಳಿನೂ ಕೂಡ ಹೇಳೋದಿಲ್ಲ. ಗೌತಮ ಬುದ್ಧ ಹಿ ಡಿಡ್ ನಾಟ್ ರೆಫರ್ ಟು ಗಾಡ್, ದೇವರ ಬಗ್ಗೆ ಏನನ್ನೂ ಕೂಡ ಅವರು ಹೇಳೋದಿಲ್ಲ. ಆ್ಯಂಡ್ ಹಿ ಅಡ್ಮಿಟೆಡ್ ಮೆನ್ ಆ್ಯಂಡ್ ವುಮೆನ್ ಫಾರ್ ಆಲ್ ಕ್ಯಾಸ್ಟ್ ಇಂಟು ದ ಸಂಘಾಸ್. ಎಲ್ಲ ಜಾತಿಯ ಹೆಣ್ಣು ಮತ್ತು ಗಂಡಿಗೆ, ಹೆಣ್ಣು ಮಕ್ಕಳು ಮತ್ತು ಹೆಂಗಸರು ಮತ್ತು ಗಂಡಸರಿಗೆ ಅವರ ಸಂಘದಲ್ಲಿ, ಬುದ್ಧ ಸಂಘ ಅಂತೇಳಿ ಕರೀತಾರೆ. ಓಕೆನಾ. ಸೊ ಬುದ್ಧ ಸಂಘದಲ್ಲಿ ಪ್ರವೇಶವನ್ನು ನೀಡ್ತಾರೆ. ಹಿ ಅಡ್ಮಿಟೆಡ್ ಮೆನ್ ಆ್ಯಂಡ್ ವುಮೆನ್ ಆಫ್ ಆಲ್ ಕ್ಯಾಸ್ಟ್ ಇಂಟು ದ ಸಂಘ. ಇದು ಏನನ್ನು ಶೋ ಮಾಡುತ್ತಪ್ಪ ಅಂದರೆ ಹಿ ಗಿವ್ ಮೋರ್ ಇಂಪಾರ್ಟೆನ್ಸ್ ಫಾರ್ ಈಕ್ವಾಲಿಟಿ, ಸಮಾನತೆಗೆ ಅವರು ಹೆಚ್ಚಿನ ಒತ್ತನ್ನು ನೀಡಿದರು ಅನ್ನುವಂಥದ್ದು ಇದರ ಮೂಲಕ ಗೊತ್ತಾಗುತ್ತೆ. ಸೊ ಇದಿಷ್ಟು ಈ ಗೌತಮ ಬುದ್ಧರ ಬೋಧನೆಗೆ ಸಂಬಂಧಿಸಿದಂಥ ಪ್ರಮುಖ ಅಂಶಗಳು. ಈ ಗೌತಮ ಬುದ್ಧರಲ್ಲಿ ಬೋಧನೆಗೆ ಸಂಬಂಧಿಸಿದಂಥ ಅಂಶಗಳಲ್ಲಿ ನಾವು ಗುರುತಿಸೋದಾದರೆ, ಸೊ ಹಿ ಟೀಚಡ್ ಬೇಸಿಕ್ ಪ್ರಿನ್ಸಿಪಲ್ಸ್ ಅಲ್ವಾ, ಅವರು ಮೂಲಭೂತ ತತ್ವಗಳನ್ನು ಬೋಧನೆ ಮಾಡಿದ್ರು. ಯಾವ್ಯಾವು? ಸತ್ಯ, ಅಹಿಂಸೆ, ಅಸ್ಥೇಯ ಮತ್ತು ಬ್ರಹ್ಮಚರ್ಯ ಅಂಥೇಳಿ. ಆ್ಯಂಡ್ ದೆನ್ ಹಿ ಆಲ್ಸೋ ಟೀಚಡ್ ಆರ್ಯ ಸತ್ಯ ಆರ್ ನೋಬಲ್ ಟ್ರೂತ್ಸ್ ಅಂತೇಳಿ ಕರಿತೇವೆ. ಸೊ ನೋಬಲ್ ಟ್ರೂತ್ಸ್ಗಳನ್ನು ಅವರು ಬೋಧನೆ ಮಾಡಿದ್ರು. ಅವು ಯಾವ್ಯಾವು ಅನ್ನೋದನ್ನು ನಾವು ನೋಡಿದ್ವಿ. ಆ್ಯಂಡ್ ದೆನ್ ಇತರೆ ಬೋಧನೆಗಳು, ಅದ್ರ ಜೊತೆಗೆ ಈ ಆಸೆಯನ್ನು ನಿಗ್ರಹಿಸೋದಕ್ಕೆ ಅವರು ಬೋಧನೆ ಮಾಡೋಂಥ ಅಷ್ಟಾಂಗ ಮಾರ್ಗಗಳು ಯಾವುವು ಅನ್ನೋದನ್ನು ಕೂಡ ನಾವು ನೋಡಿದ್ವಿ. ಸೊ ಅದ್ರ ಜೊತೆಗೆ ಇತರೆ ಬೋಧನೆಗಳು ಯಾವ್ಯಾವು ಅನ್ನೋದನ್ನು ಕೂಡ ನಾವಿಲ್ಲಿ ಗುರುತಿಸ್ಬೋದು. ಸೊ ಇದಿಷ್ಟು ಬುದ್ಧನ ಜೀವನ ಮತ್ತು ಬೋಧನೆಗೆ ಸಂಬಂಧಿಸಿದಂಥ ಇತಿಹಾಸ. ಸೊ ಇದು ತುಂಬಾ ಇಂಪಾರ್ಟೆಂಟ್ ಮಕ್ಕಳೇ. ಸೊ ಇದನ್ನು 1ರಿಂದ 2 ಬಾರಿ ಈ ವಿಡಿಯೋವನ್ನು ನೋಡಿ ಅರ್ಥ ಮಾಡ್ಕೊಳ್ಳಿ. 100% ಈ ಕ್ವಶನ್ ನಿಮಗೆ ಎಕ್ಸಾಮ್ಗೆ ಇದ್ದೇ ಇರುತ್ತೆ. ಸೊ ಇದನ್ನು ನೆಗ್ಲೆಕ್ಟ್ ಮಾಡಬೇಡಿ ಅಂತೇಳಿ ಕೇಳ್ಕೊಳ್ತಾ, ಸೊ ಮುಂದಿನ ವಿಡಿಯೋನಲ್ಲಿ ನಾವು ಈ ಬೌದ್ಧ ಧರ್ಮ ಪ್ರಚಾರಕ್ಕೆ ಕಾರಣಗಳು ಏನು ಅನ್ನೋದನ್ನು ತಿಳ್ಕೊಳ್ಳುವಂತಹ ಪ್ರಯತ್ನವನ್ನು ಮಾಡೋಣ. ಅಲ್ಲಿಯವರೆಗೆ ಎಲ್ರಿಗೂ ಶುಭವಾಗಲಿ ಮಕ್ಕಳೇ. ಧನ್ಯವಾದಗಳು.